ಗೊತ್ತಾಗಲ್ವಾ? ಪಾರಾಯಣ ಮಾಡೋದು ಇಟ್ಕೊಂಡೇ ಇರಲಿಲ್ಲ. ಪಾರಾಯಣ ಮಾಡೋದು ಇಟ್ಕೊಳ್ಳೇ ಇಲ್ಲ. ಯಾಕೆ ನಿಂಗೆ ಗೊತ್ತಾ? ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಪಾದ ಶ್ರೀಮಚ್ಛಂಕರ ಭಗವತ್ಪಾದೋ ನಮಃ. ವಂದೇದಂ ಯದಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಕ್ಷ್ಯಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ತದ್ಗುರುಂ ದಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ದಚ್ಚಿದಾನಂದೇಂದ್ರ ಸರಸ್ವತಿ ಮಹಾಗುರುಭ್ಯೋ ನಮಃ. ಅಧೀಹಿ ಭಗವೋ ತೇಷಾಂ ಖಲ್ವೇಷಾಂ ಭೂತಾನಾಂ ತ್ರೀಣ್ಯೇವ ಬೀಜಾನಿ ಭವಂತಿ ಆಂಡಜಂ ಜೀವಜಂ ಉದ್ಭಿಜ್ಯಮಿತಿ ತೇಷಾಂ ಖಲ್ವೇಷಾಂ ಭೂತಾನಾಂ ತ್ರೀಣ್ಯೇವ ಬೀಜಾನಿ ಭವಂತಿ ಆಂಡಜಂ ಜೀವಜಮುದ್ಭಿಜ್ಯಮಿತಿ. ತೇಷಾಂ ಖಲು ಯೇಷಾಂ ಭೂತಾನಾಂ ತ್ರೀಣಿ ಏವ ಬೀಜಾನಿ ಭವಂತಿ ಆಂಡಜಂ ಜೀವಜಂ ಉದ್ಭಿಜ್ಯಂ ಇತಿ. ತೇಷಾಂ ಜೀವಾವಿಷ್ಟವಾದ ಜೀವ ಪ್ರವೇಶ ಮಾಡಿರತಕ್ಕಂತಹ ಈ ಪಕ್ಷಾದಿ ಭೂತಗಳು 3 ಪ್ರಕಾರವಾಗಿದೆ ಅಂತ ಇದ್ದಾರೆ. ತ್ರೀಣಿ ಬೀಜ, ಪಕ್ಷಿ ಮತ್ತೆ ಮರ, ಮನುಷ್ಯ, ಚತುಷ್ಪ ಪ್ರಾಣಿ. ತೇಷಾಂ ಭೂತ, ಆ ಭೂತಗಳಿಗೆ 3 ಬೀಜಗಳು ಅಂತ. ಒಂದು ಆಂಡಜ, ಅಂಡಜ ಯಾವುದೋ ಪಕ್ಷಿ ಸತ್ವಾದಿ ಅಂಡಜ. ಜೀವಜ ಅಂದ್ರೆ ಇದು ಜಲಾಯುಜ ಅಂಡಸ, ಹಸು, ಎಮ್ಮೆ, ಮನುಷ್ಯರು ಅದ. ಮನುಷ್ಯರು, ಹಸುಗಳು, 4 ಪ್ರಾಣಿ, ಚತುಷ್ಪ ಪ್ರಾಣಿ ಎಲ್ಲ. ಅದೇ ಗರ್ಭಶೀಲಿಂದ ಬರೋದು. ಉದ್ಬೀಜ, ಗಿಡಬಲ ಬಂಡೆಗಳು. ಸ್ವೇದಜ ಬಿಟ್ಬಿಟ್ಟಿದ್ದಾರೆ. ಸ್ವೇದಜ ಬಿಟ್ಟು 3 ತರಹ ಅಂತ ಹೇಳ್ತಾರೆ. ಯಾವುದೋ ಒಂದು ಅಡ್ಕ ಮಾಡ್ತಾರೆ ಅದನ್ನು ಈ ಭಾಷೆಗಾರರು. ಇಲ್ಲಿ ತೇಷಾಂ ಭೂತಾನ ಅನ್ನುವಾಗ ಆ ತೇಜೋಬಂಧ ಭೂತಗಳು ಅರ್ಥ ಮಾಡಬಾರ್ದು ಅಂತ. ತೇಜೋಬಂಧ ಭೂತಗಳಿಗೆ 3 ಬೀಜ ಅಲ್ಲ, ಜೀವಾವಿಷ್ಟವಾದ ಭೂತಗಳು 3 ಬೀಜ. ಜೀವ ಹೊಕ್ಕಿರುವಂತಹ ಇದೆಯಲ್ಲ ಭೂತಗಳು, ಅದಕ್ಕೆ 3 ತರಹ ಬೀಜ ಇದೆ ಅಂತ. ತೇಷಾಂ ಜೀವಾವಿಷ್ಟಾನಾಂ ಖಲು ಯೇಷಾಂ ಭಕ್ಷ್ಯಾದೀನಾಂ ಭೂತಾನಾಂ ಅವುಗಳಿಗೆ ಜೀವ ಹೊಕ್ಕಿರುವಂತಹ ಆ ಪಕ್ಷಾದಿ ಭೂತಗಳಿಗೆ ಅಂತ ಯೇಷಾಂ ಈ ಪಕ್ಷಿ, ಮನುಷ್ಯ, ಪಶು ಪಕ್ಷಿ ಪ್ರಾಣಿಗಳು, ಗಿಡ ಮರ ಬಳ್ಳಿಗಳು ಇದೆಯಲ್ಲ, ಭವಂತಿ ಇತಿ ಭೂತಾನಿ, ಇರುವಂಥವುಗಳೆಲ್ಲ ಭೌತಗಳು. ಇವುಗಳಿಗೆಲ್ಲ 3 ಬೀಜ ಅಂದ್ರು. ಇಲ್ಲಿ ಏಷಾಮ್ ಅಂದ್ರೆ ಏನ್ ತಗೋಬೇಕು ಅಂದ್ರೆ ಏಷಾಮ್ ಪ್ರತ್ಯಕ್ಷ ನಿರ್ದೇಶಾತ್ ಪಕ್ಷಾದಿಗಳು ತಗೋಬೇಕು. ಇವುಗಳಿಗೆ ಅಂತ ಅಭಿನಯ ಮಾಡ್ತಾ ಇದೆ ಅಂತ ಹೇಳಿದ ಏಷಾಮ್ ಭೂತಾನ ಅಂತ ತೋರಿಸ್ತಾ ಇರೋದ್ರಿಂದ ತೇಜೋಬನ್ನ ತಗೋಬಾರ್ದು. ಈ ಜೀವಾವಿಷ್ಟವಾಗಿರುವ ಪಕ್ಷಿ, ಮನುಷ್ಯ, ಗಿಡಮರ ಬಳ್ಳಿಗಳು ಅಂತ ಇದೆಯಲ್ಲ, ಈ ಭೂತಗಳಿಗೆ ಅಂತ ಹೇಳಿ ಅರ್ಥ ಮಾಡ್ಬೇಕೇ ಹೊರತು ನತು ತೇಜಸ್ ಪ್ರಕೃತಿನಾಂ ತೇಜಸ್ ಪ್ರಕೃತಿಗಳಿಂದ ತೇಜಸ್ಸು, ಅಪ್ಪು, ಪೃಥ್ವಿ ಅನ್ನುವಂತಹ ಭೂತಗಳಿಗೆ 3 ಬೀಜ. ಅದಕ್ಕೆ 3 ಬೀಜ ಇಲ್ಲ. ಈ ಭೂತಗಳಿಗೆ 3 ಬೀಜ, ಆ ಭೂತಗಳಿಗೆ 3 ಬೀಜ ಅಂದ್ರೆ ತೇಜಸ್ಸಿಗೆ 3 ಬೀಜ, ತೇಜಸ್ಸಿಗೊಂದು ಬೀಜ, ಅಪ್ಪಿಗೊಂದು ಬೀಜ ಅಂತ ಹಾಗಿಲ್ಲ ಇಲ್ಲ. ತೇಷಾಂ ತ್ರಿವತ್ಕರಣಸ್ಯ ವಕ್ಷ್ಯಮಾಣತ್ವಾದ್ ಅವುಗಳ ತ್ರಿವತ್ಕರಣ ಮುಂದೆ ಹೇಳ್ತಾರೆ. ತ್ರಿವತ್ಕರಣವಾಗದಿದ್ರೆ ಅವು ಪ್ರತ್ಯಕ್ಷ ನಿರ್ದೇಶ ಮಾಡೋದು ಆಗೋದು. ಇದು ತೇಜಸ್ಸಲ್ಲಿ ತೇಜೋ ತನ್ಮಾತ್ರೆ ಇದೆಯಲ್ಲ, ಅದನ್ನ ಏಷಾಮ್ ಅಂತ ತೋರ್ಸಕ್ಕಾಗಲ್ಲ. ಇವುಗಳು ಅಂತ ಅದು ತೇಜಸ್ಸಿನ ತನ್ಮಾತ್ರೆ ಪ್ರತ್ಯಕ್ಷ ಗೋಚರವಲ್ಲ, ಇಂದ್ರಿಯ ಗೋಚರವಲ್ಲ. ತನ್ಮಾತ್ರೆ ಅದು ಸೇರ್ಕೊಂಡ್ಮೇಲೆ ಅಪ್ಪಂಶ ಪೃಥ್ವಿಯಂಶ ಸೇರ್ಕೊಂಡ್ಮೇಲೆ ತೇಜಸ್ಸು ಪ್ರತ್ಯಕ್ಷ ಗೋಚರ ಆಗುತ್ತೆ. ಈಗ ಅಪ್ಪುಗೂ ಅಷ್ಟೇ, ಅಪ್ಪು ತನ್ಮಾತ್ರೆ ಇದೆಯಲ್ಲ ರಸ, ಅದು ತನ್ಮಾತ್ರೆ ಸೂಕ್ಷ್ಮ, ಅದು ಇಂದ್ರಿಯ ಗೋಚರವಲ್ಲ. ಅದು ತೇಜಸ್ಸು ಭೂಮಿ ಅಂಶ ಸೇರ್ಕೊಂಡಾಗ ಅದು ಸ್ಥೂಲ ಆಗುತ್ತೆ. ಹಾಗಿಂದ ತ್ರಿವತ್ಕರಣವಾಗುವ ವಿಚಾರ ಮುಂದೆ ಹೇಳ್ಬೇಕು ಅಂದ್ಕೊಂಡಿರೋದ್ರಿಂದ ತೇಜಸ್ಸಿನ ಮುಖಾಂತರ ತಗೋಬೇಡ ಅಂತ ಇದ್ದಾರೆ. ಅಸತಿ ತ್ರಿವತ್ಕರಣೆ ನಿರ್ದೇಶ
ಪ್ರತ್ಯಕ್ಷ ನಿರ್ದೇಶಾನುಪಪತ್ತಿ ಸ್ವೀಕರಣವಾಗದೆ ಹೋದ್ರೆ ಇಂದ್ರಿಯಕ್ಕೆ ಗೋಚರ ಮಾಡಿ ತೋರ್ಸಕ್ಕಾಗಲ್ಲ. ಇದು ನೀರು, ಇದು ಬೆಂಕಿ, ಇದು ಭೂಮಿ ತೋರ್ಸಕ್ಕಾಗಲ್ಲ. ಅದು ತನ್ಮಾತ್ರ ಇದೆಯಲ್ಲ, ಆಯಾ ಭೂತಗಳ ತನ್ಮಾತ್ರ ಅದು ಇದು ಪರಮಾಣು ತರಹ ಅತ್ಯಂತ ಸೂಕ್ಷ್ಮ, ಅದು ಇಂದ್ರಿಯ ಗೋಚರವಲ್ಲ. ಅವುಗಳನ್ನು ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ, ಇವುಗಳು ತೋರ್ಸಕ್ಕಾಗಲ್ಲ. ಈ ಭೂತಗಳು ಅಂತ ಹೇಳ್ತಾ ಇರೋದ ಪಕ್ಷಿಗಳು, ಪ್ರಾಣಿಗಳು, ಗಿಡಮರ ಬಳ್ಳಿಗಳು ತಗೋಬೇಕು. ದೇವತಾ ಶಬ್ದ ಪ್ರಯೋಗಾಚ ದೇವತಾ ಶಬ್ದ ಪ್ರಯೋಗಾಚ್ಚ ತೇಜಃ ಪ್ರಭೃತಿಷು ದೇವತಾಃ ಇತಿ. ಇಮಾಸ್ತಿಸ್ರೋ ದೇವತಾಃ ಇತಿ. ಮುಂದೆ ಇಮಾಸ್ತಿಸ್ರೋ ದೇವತಾಃ ಏಕೀಕಂ ಚರಿತ್ರದ ಏಕೀಕಂ ಕರವಾಣಿ ಅಂತ ಹೇಳಿ ಅದಕ್ಕೆ ದೇವತಾ ಶಬ್ದ ಪ್ರಯೋಗ ಮಾಡಿದೆ. ಇದಕ್ಕೆ ಭೂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ದೇಶಾಂಕದ ಭೂತಾನಾಂ ಅಂತ ಭೂತ ಶಬ್ದ ಪ್ರಯೋಗ ಮಾಡಿರೋದ್ರಿಂದ ಈ ಇದನ್ನು ತಗೋಬೇಕು. ದೇವತಾ ಶಬ್ದ ಪ್ರಯೋಗ ಮಾಡಿದ ಜಾಗದಲ್ಲಿ ತೇಜೋಬನ್ನ ತಗೋಬೇಕು. ತೇಜ ಪ್ರಭೃತಿಗಳು ದೇವತಾ ಶಬ್ದ ಪ್ರಯೋಗ ಮಾಡಿರೋದ್ರಿಂದ ಇಮಾಸ್ತಿಸ್ರೋ ದೇವತಾ ಅಂತ ಪ್ರಯೋಗ ಮಾಡಿರೋದ್ರಿಂದ ಇಲ್ಲಿ ಯೇಷಾಂ ಭೂತಾನಾಂ ಅನ್ನುವಾಗ ತೇಜೋಬನ್ನ ತಗೋಬಾರ್ದು. ತಸ್ಮಾತ್ ತೇಷಾಂ ಖಲ್ವೇಷಾಂ ಭೂತಾನಾಂ ಪಕ್ಷಿ ಪಶು ಸ್ಥಾವರಾದೀನಾಂ ಪಕ್ಷಿ ಪಶು ಸ್ಥಾವರಾದೀನಾಂ ತ್ರೀಣ್ಯೇವ ನಾತಿರಿಕ್ತಾನಿ ಬೀಜಾನಿ ಕಾರಣಾನಿ ಭವಂತಿ. ಅವುಗಳಿಗೆ ಈ ಭೂತಗಳಿಗೆ ಪಶು ಪಕ್ಷಿ ಸ್ಥಾವರ ಅನ್ನುವಂತಹ ಮೂರು ಭೂತಗಳಿಗೆ ಮೂರು ಬೀಜ ಇರುತ್ತವೆ, ಮೂರು ಕಾರಣ ಇರುತ್ತವೆ. ಅದಕ್ಕಿಂತ ಹೆಚ್ಚಿಲ್ಲ ಕಾರಣ. ಮೂರು ಭೂತಗಳಿಗೆ ಮೂರು ಕಾರಣ ಇದೆ ಅಂತ ತೋರಿಸ್ತಾ ಇದ್ದಾರೆ. ಯಾತಕ್ಕೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಈ ಬೀಜಗಳ ಇದರಿಂದ ಜೀವಾವಿಷ್ಟವಾಗಿರ್ತಕ್ಕಂತಹ ಅವುಗಳು ಅದಕ್ಕೆ ಉಪಾಧಿಯಾಗಿದೆ. ಜೀವನ ಪರಮಾತ್ಮ ಇದ್ದಾರೆ ಅಂತ ಹೇಳ್ಬೇಕು. ಅದು ಜೀವನ ತೋರ್ತಾ ಇದ್ದಾರಲ್ಲ, ಅವರನ್ನು ಪರಬ್ರಹ್ಮ ಅಂತ ತೋರಿಸ್ಕೊಳ್ಬೇಕಾಗಿದೆ. ಕಾನಿತಾನೀತಿ ಉಚ್ಯಂತೆ. ಆ ಭೂತಗಳು ಯಾವ್ಯಾವು ಅಂತ ಕೇಳಿದ್ರೆ ಅದನ್ನ ಶ್ರುತಿ ಪಾಯಿಂಟ್ ಮಾಡ್ತಿದೆ, ನಿರ್ದೇಶ ಮಾಡ್ತಾ ಇದೆ. ಆಂಡಜಂ ಅಂಡಾಜಾತಂ ಆಂಡಜಂ ಅಂಡಜಮೇವ ಆಂಡಜಂ ಪಕ್ಷಾದಿ. ಅಂಡಜ ಅಂದ್ರೆ ಅಂಡದಿಂದ ಉಂಟಾದ್ದು ಆಂಡಜ ಅಂತ. ಅಂಡಜವೇ ಹೊತ್ತು ಅಂಡಜಕ್ಕೂ ಅಷ್ಟೇ ವ್ಯತ್ಯಾಸ ಏನಿಲ್ಲ ಅಂತ ಸ್ವಾರ್ಥೆ ತದ್ಧಿತ ಪ್ರತ್ಯಯ. ಮೊಟ್ಟೆಯಿಂದ ಹುಟ್ಟಿದಂತಹ ಪಕ್ಷಿ, ಸರ್ಪ ಮುಂತಾದ ಪ್ರಾಣಿಗಳು, ಇರುವೆ ಎಲ್ಲ ಮೊಟ್ಟೆ ಹುಟ್ಟುತ್ತೆ. ಇರುವೆ, ಗೊದ್ದ ಎಲ್ಲ ಸಣ್ಣ ಮೊಟ್ಟೆ ಹಾಕಿ ಹೊಟ್ಟೆಯಿಂದ ಹುಟ್ಟುತ್ತೆ. ಕೋಳಿ ಎಲ್ಲ ಮೊಟ್ಟೆಯಿಂದ ಎಲ್ಲವೂ ಅದೊಂದು ಪ್ರಾಣಿ. ಪಕ್ಷಿ ಸರ್ಪಾದಿಭ್ಯೋ ಹಿ ಪಕ್ಷಿ ಸರ್ಪಾದಿಯೋ ಜಾಯಮಾನಾಃ ದೃಶ್ಯಂತೆ. ಪಕ್ಷಿಸರ್ಪಾದಯೋ ಜಾಯಮಾನಾಃ ದೃಶ್ಯಂತೆ. ಅಂಡಜ ಅಂದ್ರೆ ಅಂಡದಿಂದ ಹುಟ್ಟುತ್ತಾ ಇದೆ ಅಂತ ಹೇಳಿದ್ರೆ ಅಂಡಜದಿಂದ ಹುಟ್ಟುತ್ತಾ ಇದೆ ಅಂತ ಹೇಳಿದ್ದಾರೆ. ಅಂಡಜ ಹುಟ್ಟುವುದು ಯಾವುದು? ಪಕ್ಷಿ ಸರ್ಪಾದಿಗಳು. ಪಕ್ಷಿ ಸರ್ಪಾದಿಗಳಿಂದ ಪಕ್ಷಿ ಸರ್ಪಾದಿಗಳು ಹುಟ್ಟುತ್ತವೆ ಅಂತ. ಮೊಟ್ಟೆಯಿಂದ ಪಕ್ಷಿ ಸರ್ಪಾದಿ ಹುಟ್ಟುತ್ತೋ, ಪಕ್ಷಿ ಸರ್ಪಾದಿಗಳಿಂದ ಮೊಟ್ಟೆ ಹುಟ್ಟುತ್ತೋ ಅಂತ ಕೇಳಿದ್ರೆ ಶ್ರುತಿ ಏನ್ ಹೇಳ್ತಾ ಇದೆ? ಚೇತನ ಇರೋದು ಪಕ್ಷಿ ಸರ್ಪಾದಿಗಳಿಗೆ, ಅದರಿಂದ ಮೊಟ್ಟೆ ಹುಟ್ಟುತ್ತೆ ಹೊತ್ತು ಮೊಟ್ಟೆಯಿಂದ ಅದು ಹುಟ್ಟುತ್ತೆ ಅಂತ ಅನ್ಬಾರ್ದು. ಅದು ಚೇತನ ಕಾರಣ. ಮೊಟ್ಟೆಗಳು ಅಚೇತನವಾದ ಮೊಟ್ಟೆಯಿಂದ ಬರುತ್ತೆ ಅಂತ ಹೇಳ್ಬಾರ್ದು. ಚೇತನವಾದ ಪಕ್ಷಿಯಿಂದ ಮೊಟ್ಟೆ ಉಂಟಾಗಿ ಪಕ್ಷಿ ಉಂಟಾಗುತ್ತೆ. ಅದು ಪ್ರೊಸೀಜರ್ ಹೊತ್ತು ಮೊಟ್ಟೆ ಅನ್ನೋದು ಮೊಟ್ಟೆ ಕಾರಣ ಅಲ್ಲ, ಪಕ್ಷಿಯೇ ಕಾರಣ ಅಷ್ಟೇ ಹೊರತು ಇವಾಗ ತಂದೆ ತಾಯಿಯಿಂದ ಹುಡ್ತಾರೆ ಮಕ್ಕಳು ಅಂತಂದ್ರೆ ಹೊರತು ಜರಾಯುಕೋಹಿಂದ ಹುಡ್ತಾರೆ, ಇದರಿಂದ ಹುಡ್ತಾರೆ ಅಂತ ಹೇಳ್ಬಾರ್ದು. ತಂದೆ ತಾಯಿಗಳು ನಿಮಿತ್ತ ಕಾರಣ ಅನ್ಬೇಕು. ಹಾಗೆ ಪಕ್ಷಿ ಸರ್ಪ ಇದು ಮೊಟ್ಟೆ ಅನ್ನೋದು ಮಧ್ಯದ ಒಂದು ಪ್ರೊಸೀಜರ್ ಹೊರತು ಅದೇ ಮೂಲ ಕಾರಣ ಅಲ್ಲ. ಪಕ್ಷಿ ಸರ್ಪಾದಿಗಳೇ ಕಾರಣ ಅಂತ. ತೇನ ಪಕ್ಷೀಣಾಂ ಬೀಜಂ ಸರ್ಪಃ ಸರ್ಪಾಣಾಂ. ತೇನ ಪಕ್ಷೀಣಾಂ ಬೀಜಂ ಸರ್ಪಃ ಸರ್ಪಾಣಾಂ. ಆದ್ರಿಂದ ಪಕ್ಷಿಗಳಿಗೆ ಬೀಜ, ಹಾವುಗಳಿಗೆ ಬೀಜವೇ ಹೊರತು ಮೊಟ್ಟೆ ಬೀಜ ಅಂತ ಅನ್ಬಾರ್ದು ಅಂತ. ಅಂಡಜವೆಂಬುದು ಅಂಡಜ ಶಬ್ದಕ್ಕೆ ಸ್ವಾರ್ಥ ಪ್ರತ್ಯಯಗಳು ಹೊರಟಿದೆ. ಆಸದೆ ಸೂತ್ರವಾಗಿ ಚರ್ಚೆ ಮಾಡಿದ್ದಾರೆ. ಅಂಡವಿಲ್ಲದಿದ್ದರೆ ಅಂಡಜವು ಉಂಟಾಗುವುದೇ ಇಲ್ಲವೆಂಬುದಿಲ್ಲ. ಪ್ರಾಣಿ ಇದ್ದರೆ ಅದು ಅಂಡದ ದ್ವಾರವಾಗಿ ಸಂತತಿ ಪಡಬಹುದು ಅಂತ. ಅಂಡ ಇಲ್ಲದೆ ಹೋದ್ರೆ ಅಂಡಜ ಉಂಟಾಗುವುದೇ ಇಲ್ಲ ಅಂತ ಏನಿಲ್ಲ. ಅದು ಪ್ರಾಣಿಯೇ ಇಲ್ಲದೆ ಹೋದ್ರೆ ಅಂಡದ ದ್ವಾರವಾಗಿ ಸಂತತಿ ಪಡೆದುಕೊಳ್ಳಬಹುದು ಅಂತ. ಅಂಡವಿಲ್ಲದಿದ್ದರೆ ಅಂಡಜ ಉಂಟಾಗುವುದೇ ಇಲ್ಲವೆಂಬುದಿಲ್ಲ ಅಂತ.
ಆಗುತ್ತೆ. ಅಂಡವಿಲ್ಲದಿದ್ದರೂ ಅಂಡಜ ಇದ್ಬಿಡುತ್ತೆ. ಅದೇ ಅಂಡಜ ಇಲ್ಲದೆ ಪ್ರಾಣಿ ಇದ್ರೆ ಅದು ಅಂಡದ್ವಾರವಾಗಿ ಸಂತತಿ ಮಾಡುತ್ತೆ. ಆದ್ರಿಂದ ಅಂಡಜಗಳಿದ್ದರೆ ಅಂಡಜಗಳು ಹುಟ್ಟುತ್ತವೆ, ಇಲ್ಲದಿದ್ದರೆ ಇಲ್ಲ ಎಂಬ ಅನ್ವಯ ವಿಧೇಯಗಳಿವೆ. ಅಂಡವಿಲ್ಲದಿದ್ದರೆ ಅಂಡಜವು ಹುಟ್ಟುವುದಿಲ್ಲವೆಂಬುದು ನಿಜ. ಆದ್ರೆ ಅಂಡಾದಿಗಳಿದ್ದರೆ ಅಂಡಜಾದಿಗಳು ಇದ್ದರೂ ಅದಾಗುತ್ತದೆ, ಆದ್ರಿಂದ ಅನ್ವಯವಿಲ್ಲ. ಅಂಡಾದಿಗಳಿದ್ದರೆ ಅಂಡಜಾದಿಗಳು ಇಲ್ಲದಿದ್ದರೂ ಅದಾಗುತ್ತದೆ, ಆದ್ದರಿಂದ ಅನ್ವಯ ಇಲ್ಲ. ಟೀಕೆ ನೀವು ಅಂಡ ಇದ್ರೂ ಕೂಡ ಅಂಡಜವೇ ಅಂಡವನ್ನ ಪಕ್ಷಿಯನ್ನಾಗಿ ಮಾಡೋದು. ಅಂಡ ಹುಟ್ಟಿದ್ದು ಪಕ್ಷಿಯಿಂದ, ಆ ಅಂಡವನ್ನ ಅದು ಹೀಟ್ ಕೊಡೋದು ಪಕ್ಷಿಯೇ. ಅದನ್ನ ಅಂಡಜ ಕಾರಣವೇ ಹೊರತು ಅಂಡ ಕಾರಣ ಅಲ್ಲ ಅಂತ ಸೂತ್ರವಾಗಿ ದೊಡ್ಡ ಚರ್ಚೆ ಮಾಡಿದ್ದಾರೆ. ಇದರಲ್ಲಿ ಭಾಷಿಕಾರರು ಪ್ರತ್ಯಕ್ಷ ಗಮ್ಯವಾಗಿ ಈ ವಿಷಯದಿಂದ ಹರಿದು ಇದಕ್ಕೆ ಚರ್ಚೆ ಮಾಡಿದ್ರೆ ಗೊತ್ತಾಗೋದಿಲ್ಲ. ಮರದಿಂದ ಬೀಜವೋ, ಬೀಜದಿಂದ ಮರವೋ, ಮೊಟ್ಟೆಯಿಂದ ಕೋಳಿಯೋ, ಕೋಳಿಯಿಂದ ಮೊಟ್ಟವೋ ಬಹಳ ಅದು ವಾದಗ್ರಸ್ತವಾಗಿ ಮಾಡಿದ್ದಾರೆ. ಆದ್ರೆ ಬಾದರಾಯಣಾಚಾರ್ಯರು, ಶಂಕರಾಚಾರ್ಯರು ಪಕ್ಷಿ ಸರ್ಪಾದಿಗಳಿಂದಲೇ ಮೊಟ್ಟೆ, ಪಕ್ಷಿ ಸರ್ಪಾದಿಗಳೇ ಹೊರತು ಮೊಟ್ಟೆಯಿಂದ ಅಲ್ಲ. ಮೊಟ್ಟೆ ಅನ್ನೋದು ದ್ವಾರವೇ ಹೊರತು ಅದೇ ಮೂಲ ಕಾರಣ ಅಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ಆದ್ರೆ ಆನ್ಸರ್ ಇಲ್ಲ ಅಲ್ವಾ? ಪಕ್ಷಿ ಸರ್ಪ ಎಲ್ಲಿಂದ ಬಂತು ಅನ್ನೋದಕ್ಕೆ ಆನ್ಸರ್ ಇಲ್ಲ. ಪಕ್ಷಿ ಸರ್ಪಾದಿಗಳಿಂದಲೇ ಅಂಡ ಬಂದು ಪಕ್ಷಿ ಸರ್ಪಾದಿ ಬರ್ತಾರೆ. ಪಕ್ಷಿ ಸರ್ಪ ಎಲ್ಲಿಂದ ಬಂತು ಅನ್ನೋದಕ್ಕೆ ಅದು ಅಂಡದಿಂದ ಪಕ್ಷಿ ಸರ್ಪ ಬಂತು ಅಲ್ಲಲ್ಲ, ಪಕ್ಷಿ ಸರ್ಪಾದಿಗಳು ಪಕ್ಷಿ ಸರ್ಪಾದಿಗಳೇ ಬಂದ್ರೆ ಹೊರತು ಅಂಡ ಮಧ್ಯದ ಒಂದು ಪ್ರೊಸೀಜರ್ ಅಷ್ಟೇ. ಪಕ್ಷಿ ಸರ್ಪಾದಿಗಳೇ ಬಂದ್ವು. ಅಂಡ ಅನ್ನೋದು ಮಧ್ಯದ ಒಂದು ಪ್ರೊಸೀಜರ್ ಹೊರತು ಅದೋ ಕಾರಣ ಅಲ್ಲ. ಮಧ್ಯದ ಒಂದು ಬೆಳವಣಿಗೆ ಇದು. ಅದಕ್ಕೆ ಅಂಡ ಬಂದ್ಮೇಲೂ ಆ ಅಂಡಕ್ಕೆ ಪಕ್ಷಿ ಸರ್ಪಾದಿಗಳು ಹೀಟ್ ಕೊಡ್ಬೇಕು. ಹೀಟ್ ಕೊಟ್ಟ ಮೇಲೆ ಅದು ಇದಾಗೋದು. ಅದು ಅಂಡ ಬಂದದ್ದು ಪಕ್ಷಿಯಿಂದ, ಅಂಡವನ್ನು ಹೀಟ್ ಕೊಟ್ಟು ಮಾಡೋದು ಪಕ್ಷಿಯೇ. ಆದ್ರೆ ಪಕ್ಷಿ ಕಾರಣವೇ ಹೊರತು ಅಂಡ ಕಾರಣ ಅಲ್ಲ. ಸ್ವತಃ ಅಂಡ ಅಚೇತನ, ಪಕ್ಷಿ ಚೇತನ. ಚೇತನ ಕಾರಣವಾಗಬೇಕೆ ಹೊರತು ಅಚೇತನ ಕಾರಣವಾಗಬಾರ್ದು ಅಂತ. ಯಥಾ ಅನ್ಯದಪಿ ಅಂಡಾಜಾತಂ ತಜ್ಜಾತೀಯಾನಾಂ ಬೀಜಂ ಇತ್ಯರ್ಥಃ. ತಥಾ ಅನ್ಯದಪಿ ಅಂಡಾಜಾತಂ ಜಾತೀಯಾನಾಂ ಬೀಜಂ ಇತ್ಯರ್ಥಃ. ಹಾಗೆ ಮತ್ತೊಂದಾಗಿರುವ ಬೇರೆ ಬೇರೆ ಕೋಳಿ ಮುಂತಾದವುಗಳ ಅಂಡಾಜಾತಂ ಮೊಟ್ಟೆಯಿಂದ ಹುಟ್ಟಿದ್ದು ಅಂತ ಏನು ಬೇರೆ ಪಕ್ಷಿಗಳಿದೆ, ಅದು ಆ ಜಾತಿಗಳು ಕೂಡ ತಜ್ಜಾತೀಯಾನಾಂ ಬೀಜಂ. ಅಂಡಜವೇ ಇದಕ್ಕೆಲ್ಲ ಬೀಜವೇ ಹೊರತು ಅಂಡ ಅಲ್ಲ ಬೀಜ. ಅಂಡ ಅನ್ನೋದು ಮಧ್ಯದ ಪ್ರೊಸೀಜರ್ ಅಷ್ಟೇ ಹೊರತು ಬೆಳವಣಿಗೆ ಹೊರತು ಮೂಲ ಕಾರಣ ಅಂಡಜವೇ. ಅಂಡಜ ಅಂದ್ರೆ ಪಕ್ಷಿ ಸರ್ಪಾದಿಗಳು. ಅಂಡಾಜಾತವಾಗಿರುವ ಪಕ್ಷಿ ಸರ್ಪಾದಿಗಳೇ ಆಯಾ ಜಾತಿ ಕಾರಣ ಅಂತ ತಗೋಬೇಕು. ನಾನು ಅಂಡಾಜಾತಂ ಅಂಡಜಂ ಉಚ್ಯತೆ. ನನು ಅಂಡಾಜಾತಂ ಅಂಡಜಂ ಉಚ್ಯತೆ. ಅಂಡಮೇವ ಬೀಜಮಿತ್ಯುಕ್ತಂ. ಅಥೋ ಅಂಡಮೇವ ಬೀಜಮಿತಿ ಯುಕ್ತಂ. ಆ ಶಬ್ದವೇ ಹೇಳುತ್ತಲ್ಲ ಅಂಡಜ, ಆ ಶಬ್ದವೇ ಅಂಡ ಅಂದ್ರೆ ಮೊಟ್ಟೆ, ಮೊಟ್ಟೆಯಿಂದ ಹುಟ್ಟಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲೆಲ್ಲ ಪಕ್ಷಿ ಸರ್ಪಾದಿ ಹುಟ್ಟಿದ್ದು ಅಂತ ಹೆಂಗ್ ಹೇಳ್ತೀರಾ ನೀವು? ಆ ವರುಡೆ, ಆ ಪದವೇ, ಆ ಶಬ್ದವೇ ಅಂಡಾಜಾತಂ ಅಂಡಜಂ ಅಂತ ಹೇಳ್ತಾ ಇದೆ. ಆ ಪಕ್ಷಿ ಸರ್ಪಾದಿಗಳು ಅಂಡಜವೇ ಹೊರತು ಅವುಗಳೇ ಕಾರಣ ಅಲ್ಲ. ಅವುಗಳಿಗೆ ಪಕ್ಷಿ ಸರ್ಪಾದಿಗಳಿಗೆ ಅಂಡವೇ ಕಾರಣ, ಮೊಟ್ಟೆಯೇ ಕಾರಣ. ಅದು ಪದವೇ ಹೇಳುತ್ತೆ. ಅಂಡಾಜಾತಂ ಅಂಡಜಂ ಅಂತ ಹೇಳ್ತಾ ಇರುವಾಗ ಅಂಡವೇ ಬೀಜ ಅಂತ ಆಗೋದು ಸರಿ ಆಗುತ್ತೆ ಹೊರತು ಅಂಡಜ ಬೀಜ ಆಗೋದಿಲ್ಲಲ್ಲ. ಕಥಂ ಅಂಡಜಂ ಬೀಜ ಮುಚ್ಯತೆ. ಕಥಮಂಡಜಂ ಬೀಜ ಮುಚ್ಯತೆ. ಹೀಗಿರುವಾಗ ಹೇಗೆ ನೀವು ಅಂಡಜವು ಬೀಜ ಅಂತ ಹೇಳಂತೀರಾ? ಅಂಡವೇ ಬೀಜ ಅನ್ನಿ, ಅಂಡಜ ಬೀಜ ಅನ್ಬೇಡಿ. ಅಂಡಜ ಅಂದ್ರೆ ಪಕ್ಷಿ ಸರ್ಪಾದಿಗಳು, ಅಂಡ ಅಂದ್ರೆ ಮೊಟ್ಟೆಗಳು. ಮೊಟ್ಟೆ ಕಾರಣವೋ ಪಕ್ಷಿ ಸರ್ಪಾದಿಗಳ ಕಾರಣವು ಅಂದ್ರೆ ಪದವೇ ಅಂಡಜ ಅಂತ ಹೆಸರು ಪಕ್ಷಿ ಸರ್ಪಾದಿಗಳಿಗೆ. ಅಂಡದಿಂದ ಬಂದವುಗಳು ಅಂತ, ಅಂಡವೇ ಬೀಜ ಅಂತ ಆಗತ್ತಲ್ಲ ಅಂತ. ಸತ್ಯಮೇವಂ ಸ್ಯಾತ್. ಸತ್ಯಮೇವಂ ಸ್ಯಾತ್. ತ್ವದಿಚ್ಛಾತಂತ್ರ ಶ್ರುತಿ ಸ್ಯಾತ್. ಯದಿ ತ್ವದಿಚ್ಛಾತಂತ್ರ ಶ್ರುತಿ ಸ್ಯಾತ್. ಕರೆಕ್ಟ್, ನೀ ಹೇಳಂಗೆ ಇದೇ ನಿಜ, ಹೀಗೆ ಆಗುತ್ತಿತ್ತು. ಒಂದು ವೇಳೆ ನಿನ್ನ ಇಚ್ಛೆಗೆ ಅಧೀನವಾಗಿ ಶ್ರುತಿ ಇದ್ದಿದ್ರೆ ಅವಾಗ ಹೀಗೆ ಆಗುತ್ತಿತ್ತು. ಅದು ಶ್ರುತಿ ಅಂಡಜ ಕಾರಣ ಅಂತ ಇದೆ ಹೊರತು ಅಂಡ ಕಾರಣ ಅಂತ ಹೇಳ್ತಾ ಇಲ್ಲ. ನಾವೇನ್ ಮಾಡೋಣ? ಸ್ವತಂತ್ರ ಅದು ಶ್ರುತಿ. ಸ್ವತಂತ್ರಾದ ಶ್ರುತಿ. ಶ್ರುತಿ ಸ್ವತಂತ್ರ. ಶ್ರುತಿ ಏನ್ ಹೇಳ್ತಿದೆ? ಅಂಡಜ ಕಾರಣ ಅಂತ ಇದೆ ಹೊರತು ಅಂಡ ಕಾರಣ ಅಂತ ಹೇಳ್ತಾನೆ ಇಲ್ಲ.
ಅಂಡಜ ಅನ್ನೋ ಪದದಲ್ಲೇ ಇರಬಹುದು. ಏನೋ ವ್ಯುತ್ಪತ್ತಿ ಅಂಡದಿಂದ ಹುಟ್ಟಿದ್ದು ಅಂಡಜ, ಅದನ್ನ ಅಂಡವೇ ಕಾರಣ ಅಂತ ಆಗತ್ತೆ. ಆ ಪದವೇ ಅಂಡ ಕಾರಣ ಅಂತ ಹೇಳ್ತಾ ಇರುವಾಗ ಪಕ್ಷಿ ಕಾರಣ ಅಂತ ಹೆಂಗ್ ಹೇಳ್ತೀರಾ ಅಂತ ಆಕ್ಷೇಪಣೆ ಕರೆಕ್ಟ್ ಹೊಂದುತ್ತೆ. ಆದರೆ ಶ್ರುತಿ ಏನ್ ಹೇಳ್ತಿದೆ, ಅಂಡಜ ಅಂಡ ಕಾರಣ ಕಂಡ್ರಪ್ಪ, ನಿಮಗೆ ತೋರೋದು ಅಂಡದಿಂದ ಹುಟ್ಟಿದ್ದು ಅಂತ. ಅದು ಪಕ್ಷಿ ಸರ್ಪಾದಿಗಳು ಕಾರಣ ಹೊರತು ಅಂಡ ಇದಲ್ಲ, ಅದು ಥ್ರೂ ಅಷ್ಟೇ, ಅದು ಮಾರ್ಗ. ಯಥ ಆಹಾ ಅಂಡಜಾ ಜೀವ ಬೀಜಂ ನ ಅಂಡಾದಿತಿ. ಯತ ಆಹ ಅಂಡಜಾ ಜೀವ ಬೀಜಂ ಅಂಡಜಾದ್ಯೇನ ಬೀಜಂ ನ ಅಂಡಾದಿತಿ. ಅಂಡಾದಿ ಇತಿ. ಅಂಡಾದಿ ಇತಿ. ಅಂಡಾದಲ್ಲ, ಅಂಡಾದಿ. ಅಂಡಾದಿ. ಅಂಡಾದಿ ಬೀಜ ಅಂತ ಅಂತಿಲ್ಲ, ಅಂಡಜವೇ ಬೀಜ ಅಂತ ಹೇಳ್ತಾ ಇದೆ ಶ್ರುತಿ. ಶ್ರುತಿ ಅಂಡಜ ಬೀಜ ಅಂತ ಹೊರತು ಅಂಡ ಬೀಜ ಅಂತ ಇಲ್ಲ. ನಾವೇನ್ ಮಾಡೋಣ, ಶ್ರುತಿ ಸ್ವತಂತ್ರ. ಹೀಗೆ ತಿಳ್ಕೊಳ್ರು, ಅಂಡಜವೇ ಬೀಜವೇ ಹೊರತು ಅಂಡ ಬೀಜ ಅಂತ ಶ್ರುತಿ ಹೇಳ್ತಾ ಇಲ್ಲ. ನಾವು ಅದ್ರ ತಕ್ಕಾಗಿ ನಾವು ವ್ಯಾಖ್ಯಾನ ಮಾಡ್ಬೇಕೆ ಹೊರತು ಆ ಶಬ್ದದಲ್ಲೇ ಇದೆಯಲ್ಲ ಅಂಡಜ ಅಂತ, ಅದನ್ನ ಅಂಡವೇ ಬೀಜವಾಗಬೇಕಲ್ಲ, ಅದು ತರ್ಕ. ಆದ್ರೆ ಶ್ರುತಿ ಅಂಡಜ ಬೀಜ ಅಂತ ಹೇಳ್ತಾ ಇದೆಯಾ ಹೊರತು ಅಂಡ ಬೀಜ ಅಂತ ಹೇಳ್ತಾ ಇಲ್ಲ. ಅದರಿಂದ ಅದನ್ನ ತಗೋಬೇಕು. ದೃಶ್ಯತೆ ಚ ಅಂಡಜಾದ್ಯ ಭಾವೇ ದೃಶ್ಯತೆ ಚ ಅಂಡಜಾದ್ಯ ಭಾವೇ ಜಾತೀಯ ಸಂತತ್ಯ ಭಾವ ತಜ್ಜಾತೀಯ ಸಂತತ್ಯ ಭಾವಃ ಅಂಡಾದ್ಯ ಭಾವ. ನ ಅಂಡಾದ್ಯ ಭಾವೇ. ಇದಂತೂ ಕಂಡಿದೆ ಲೋಕದಲ್ಲಿ. ಆ ಅಂಡಜವು ಅಂದ್ರೆ ಪಕ್ಷಿ ಸರ್ಪಾದಿಗಳೇ ಹೋದ್ರೆ ಆ ಜಾತಿ ಇಲ್ಲ, ಆದ್ರೆ ಅಂಡ ಇದೆ ಹೋದ್ರೆ ಆ ಜಾತಿ ಇಲ್ಲ ಅಂತ ಕಂಡಿಲ್ಲ ಲೋಕದಲ್ಲಿ. ಪಕ್ಷಿ ಸರ್ಪಾದಿಗಳೇ ಹೋದ್ರೆ ಆ ಸಂತತಿ ಇರೋದಿಲ್ಲ, ಆ ಸಂತತಿ ಬೆಳೆಯೋದಿಲ್ಲ. ಆದ್ರೆ ಪಕ್ಷಿ ಸರ್ಪಾದಿಗಳು ಸಂತತಿ ಕಾರಣ ಅನ್ಬೇಕೆ ಹೊರತು ಅಂಡ ಸಂತತಿ ಕಾರಣ ಅನ್ಬಾರ್ದು. ಯಾಕಂದ್ರೆ ಅಂಡಕ್ಕೆ ಸ್ವತಃ ಎಂಟಿಟಿ ಇಲ್ಲ. ಅಂಡವು ಯಾವಾಗಲೂ ಕಾರ್ಯವೇ, ಪಕ್ಷಿಯೇ ಕಾರಣ. ಪಕ್ಷಿ ಸರ್ಪಾದಿಗಳಿಂದ ಅಂಡ ಉಂಟಾಗ್ತೇ ಹೊರತು ಅದು ಚೇತನ, ಅದು ಇರೋದು. ಅಂಡ ಅನ್ನೋದು ಅಚೇತನ, ಅದು ಸ್ವತಂತ್ರವಾಗಿರೋದು ಬರೋದೇ ಇಲ್ಲ. ಆದ್ರಿಂದ ಅಂಡಜಾದಿಗಳು ಇಲ್ಲದೆ ಹೋದ್ರೆ ಆ ಜಾತಿ ಇಲ್ಲ ಅನ್ನೋದು ಕಂಡಿದೆ, ಅಂಡ ಇಲ್ಲದೆ ಹೋದ್ರೆ ಆ ಜಾತಿ ಇಲ್ಲ ಅನ್ನೋದು ಕಂಡಿಲ್ಲ. ಆದ್ರಿಂದ ಈ ಅನ್ವಯ ವ್ಯತಿರೇಕದಿಂದ ಅಂಡಜವೇ ಕಾರಣ ಹೊರತು ಅಂಡ ಕಾರಣ ಅನ್ಕೋಬಾರ್ದು. ಅತಃ ಅಂಡಜಾದೀನ್ಯವ ಬೀಜಾನಿ ಅಂಡಜಾದೀನಾಂ. ಅತಃ ಅಂಡಜಾದೀನ್ಯೇವ ಬೀಜಾನಿ ಅಂಡಜಾದೀನಾಂ. ಅಂಡಜವೇ ಪಕ್ಷಿ ಸರ್ಪಾದಿಗಳೇ ಬೀಜವೇ ಹೊರತು ಅಂಡಜಗಳಿಗೆ ಅಂಡ ಬೀಜ ಅಂತ ಅನ್ಕೋಬಾರ್ದು ಪಕ್ಷಿ ಸರ್ಪಾದಿಗಳಿಗೆ ಅಂತ ಕನ್ಕ್ಲೂಷನ್. ತಥಾ ಜೀವಾಜ್ಜಾತಂ ಜೀವಜಂ. ತಥಾ ಜೀವಾಜ್ಜಾತಂ ಜೀವಜಂ. ಜರಾಯುಜಮಿತ್ಯೇತತ್ ಪುರುಷಪಶ್ವಾದಿ. ಜರಾಯುಜಮಿತ್ಯೇತತ್ ಪುರುಷಪಶ್ವಾದಿ. ಜರಾಯುಜಮಿತ್ಯೇತತ್ ಪುರುಷಪಶ್ವಾದಿ. ಜರಾಯುಜಮಿತ್ಯೇತತ್ ಪುರುಷಪಶ್ವಾದಿ. ಹಾಗೆ ಜೀವಜ ಶ್ರುತಿ ಜೀವ ಉಳ್ಳಂತ ತಂದೆ ತಾಯಿಯಿಂದ ಹುಟ್ಟುವರು. ಜೀವ ಉಳ್ಳಂತ ಪಶು ಮತ್ತೆ ಎಮ್ಮೆ, ಒಂಟೆ, ಹುಲಿ, ಸಿಂಹ, ತೋಳ, ಚಿರತೆ ಅವುಗಳಿಂದ ಹುಟ್ಟತ್ತೆ. ಅದರಿಂದ ಜೀವದಿಂದ ಜಾತಿ ಜೀವಜ ಅಂದ್ರೆ ಜೀವದಿಂದ ಹುಟ್ಟಿದ ಯಾವುದು ಜರಾಯು. ಆ ಜರಾಯಿಂದ ಹುಟ್ಟಿರೋದು ಮನುಷ್ಯ, ಪಶು, ಮನುಷ್ಯ ಪ್ರಾಣಿಗಳು. ಮನುಷ್ಯ ಪ್ರಾಣಿಗಳೆಲ್ಲ ಜರಾಯುಜರು. ಉದ್ಭಿಜ್ಜಂ ಉದ್ಭಿನತ್ತಿ ಉದ್ಭಿತ ಸ್ಥಾವರಂ. ಉದ್ಭಿಜ್ಜಂ ಉದ್ಭಿನತ್ತೀತ್ಯುದ್ಭಿತ ಸ್ಥಾವರಂ. ಜಾತಂ ಉದ್ಭಿಜ್ಜಂ ತತೋ ಜಾತಂ ಉದ್ಭಿಜಂ. ದಾನವ ಉದ್ಭಿತ ಧಾನವ ಉದ್ಭಿತ. ತಥೋ ಜಾಯತಿ ಉದ್ಭಿಜ್ಜಂ. ತತೋ ಜಾಗತೇತ್ಯುದ್ಭಿಜಂ. ಉದ್ಭಿಜ್ಜ ಅನ್ನಕ್ಕೆ ನೆಲವನ್ನು ಓಡ್ಕೊಂಡು ಬರುತ್ತೆ, ಭೂಮಿಯನ್ನು ಓಡ್ಕೊಂಡು ಬರುತ್ತೆ. ಆದ್ರಿಂದ ಗಿಡ ಮರ ಬಳ್ಳಿಗಳು ಉದ್ಭಿಜ್ಜ. ಅಥವಾ ಮೊಳಕೆ ಬೀಜವನ್ನ ಆಯಾ ಬೀಜವನ್ನು ಓಡ್ಕೊಂಡು ಬರುತ್ತೆ, ಆದ್ರಿಂದ ಅದು ಉದ್ಭಿಜ್ಜ ಅಂತ ಹಾಗಾದ್ರೆ ಅರ್ಥ ಮಾಡ್ಬೋದು. ಹಲಸಿನ ಹಣ್ಣಿನ ಬೀಜದಿಂದ ಓಡ್ಕೊಂಡು ಹಲಸಿನ ಮರ ಬರುತ್ತೆ, ಮಾವಿನ ಓಟೆ ಓಡ್ಕೊಂಡು ಮಾವಿನ ಮರ ಬರುತ್ತೆ. ಅಥವಾ ಭೂಮಿಯನ್ನು ಓಡ್ಕೊಂಡು ಭೂಮಿಯನ್ನು ಸೀಳ್ಕೊಂಡು ಮೇಲೆ ಬರುತ್ತೆ ಅಂತ. ಆ ಉದ್ಭಿಜ್ಜ ಜಾಯಿತೆ ಒಡ್ಕೊಂಡು ಬರುತ್ತೆ, ಅದನ್ನ ಉದ್ಭಿಜ್ಜ ಅಂತ ಹೇಳ್ತಾರೆ. ಯಾವ್ದು? ಸ್ಥಾವರ ಬೀಜಂ ಸ್ಥಾವರಾಣಾಂ ಬೀಜಂ ಇತ್ಯರ್ಥಃ. ಸ್ಥಾವರ ಬೀಜಂ ಸ್ಥಾವರಾಣಾಂ ಬೀಜಂ ಇತ್ಯರ್ಥಃ. ಸ್ಥಾವರಗಳಿಗೆ ಬೀಜ. ಸ್ಥಾವರ ಅಂದ್ರೆ ಗಿಡಮರ ಬಳ್ಳಿಗಳು. ಗಿಡಮರ ಬಳ್ಳಿ ಬೆಟ್ಟಗಳೆಲ್ಲ ಸ್ಥಾವರಗಳು. ಅವುಗಳ ಬೀಜದಿಂದ ಉಂಟಾಗತ್ತೆ, ಹೊಡ್ಕೊಂಡ್ ಬರುತ್ತೆ ಎಂದು. ಸ್ವೇಜಜ ಸಂಶೋಕಜಯೋ ಅಂಡಜೋದ್ವಿಜಯೋರೇವ ಯಥಾ ಸಂಭವಂ ಅಂತರ್ಭಾವಃ. ಸ್ವೇದಜ ಸಂಶೋಕಜಯೋರಂಡಜೋದ್ವಿಜಯೋರೇವ ಯಥಾ ಸಂಭವಂ ಅಂತರ್ಭಾವಃ. ಯಥಾ ಸಂಭವಂ ಅಂತರ್ಭಾವಃ. ಅಲ್ಲಿ ಸೂಕ್ತವಾಗಿ ಸ್ವೇದಜ ಒಂದೇ ಇಟ್ಕೊಂಡಿದ್ದಾರೆ, ಶೋಕಜ ಬೇರೆ ಮಾಡಿಲ್ಲ. ಸ್ವೇದಜ ಶೋಕಜ ಅಂತ
ಇಲ್ಲಿ ಸ್ವೇದಜ ಅಂದ್ರೆ ಬೆವರಿಂದ ಹುಟ್ಟೋದು, ಶೋಕಜ ಅಂದ್ರೆ ಉಷ್ಣದಿಂದ ಹುಟ್ಟೋದು. ಸೆಕೆ ಆದಾಗ ಹುಟ್ಕೊಳ್ತಲ್ಲ ಅದು. ಇದು ಅಕ್ಕಿ ಮೂಟೆ ಒಳಗೆ ಒತ್ತಿ ಇಟ್ಬಿಟ್ಟು ಅಲ್ಲಿ ಹೀಟ್ ಆಗ್ಬಿಟ್ರೆ ಅಲ್ಲಿ ಕ್ರಿಮಿ ಹುಟ್ಕೊಳತ್ತೆ. ಅಕ್ಕಿ ಒಳಗೆ ಈ ಹಣ್ಣೊಳಗೆ ಅದ ಬಿಸಿ ಆಗ್ಬಿಟ್ಟು ಇದಾಗ್ಬಿಟ್ರೆ ಆ ಹೀಟ್ಗೆ ಒಂದು ಮಾನಸಿಕ ಅದು ಹುಳ ಆಗ್ಬಿಡತ್ತೆ. ಅದು ಹೀಟಿಂದ ಬಂದದ್ದು ಶೋಕಜ. ಅದಾಗದೇ ಹುಟ್ಕೊಳ್ಳುತ್ತಾ ಗುರುಗಳೇ? ಅದ್ ನಾನು ಯಾವತ್ತು ಎಲ್ಲಿಂದ ಹೊರಗಿಂದ ಬರುತ್ತೆ ಅನ್ಕೋತಾ ಇರ್ತೀನಿ. ಇಲ್ಲ, ಅದೆಲ್ಲ ಹುಟ್ಕೊಳುತ್ತೆ. ಅದೆಲ್ಲ ಸೂಕ್ಷ್ಮ ಬೀಜ ಇರುತ್ತೆ, ಅದು ಎದ್ಕೊಂಡ್ಬಿಡುತ್ತೆ. ಆ ಹಣ್ಣು ಒಳಗೆ ಹುಳ ಇರುತ್ತೆ, ಹೊರಗಿಂದ ಬರಲ್ಲ. ಹಣ್ಣೊಳಗೆ ಇರುತ್ತೆ ಹುಳ. ಅದೇ ಹೆಂಗ್ ಬರುತ್ತೆ ಅಂತ ನಾನು ಯಾವಾಗ್ಲೂ ತಲೆ ಕೆಡಿಸ್ಕೊತೇನೆ. ಅಲ್ಲ, ಅದ್ರೊಳಗೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ಕಣ ಇರುತ್ತೆ. ಅದಕ್ಕೆ ಆ ಹೀಟು ಇತ್ಯಾದಿ ಸೇರ್ಕೊಂಡಾಗ ಅದು ಇದಾಗ್ಬಿಡುತ್ತೆ, ಚೇತನ ಆಗ್ಬಿಡುತ್ತೆ, ಎತ್ಕೊಂಡ್ಬಿಡುತ್ತೆ. ಈ ಸಗಣಿ ಒಳಗೆಲ್ಲ ಬರುತ್ತೆ. ಸಗಣಿ ಒಳಗೆ ಹುಟ್ಕೊಳ್ತೆ ಕೆಲವು ಸಣ್ಣ ಪ್ರಾಣಿಗಳು ವೈಟ್ ಆಗಿ ಹುಟ್ಕೊಳುತ್ತೆ. ಅದು ಅದ ಶೋಕಜ. ಅದು ಬಿಸಿಯಿಂದ ಹುಟ್ಕೊಳುತ್ತೆ, ಇದು ಬೆವರಿಂದ ಹುಟ್ಕೊಳುತ್ತೆ. ಇದು ಎರಡು ಮಾಡ್ಕೊಂಡಿದ್ದಾರೆ. ಸೂತ್ರ ಭಾಷೆಯಲ್ಲಿ ಮಾತ್ರ ಅದು ಎರಡನ್ನೂ ಸೇರಿಸಿ ಶ್ವೇತಜ ಅಂತ ಒಂದೇ ಹೇಳಿದ್ದಾರೆ. ಇಲ್ಲಿ ಶ್ವೇತಜ ಶೋಕಜ ಎರಡು ಮಾಡಿಲ್ಲ. ಸೂತ್ರ ಭಾಷೆ ಇಲ್ಲಿ ಯಾಕೆ ಮೇಲ್ ಮಾಡಿದ್ರೆ ಗೊತ್ತಿಲ್ಲ ನಮ್ಗೆ ಸ್ವಾಮಿಗಳು. ಅವುಗಳು ಕೂಡ ಅಂಡಜ ಉದ್ಭಿಜ್ಯಗಳಲ್ಲಿಯೇ ಹೇಗೋ ಹೊಂದಿಸ್ಕೊಳ್ಳಿ, ಅದನ್ನ ಬೇರೆ ಶ್ರುತಿ ಹೇಳ್ತಾ ಇಲ್ಲ ಅಂತ ಭಾಷ್ಯಕಾರರು ಇದು ಮಾಡ್ಬಿಟ್ರು. ಅಂಡಜದಲ್ಲಿಯೇ ಅಂಡಜ ಉದ್ಭಿಜ್ಯ, ಉದ್ಭಿಜ್ಯದಲ್ಲೂ ತಗೊಳ್ಳಿ, ಇಲ್ಲ ಅಂಡಜಲ್ಲಾದ್ರೂ ಸೇರಿಸ್ಕೊಳ್ಳಿ, ಜಲಾಯುಜಲ್ಲಿ ಬರೋಲ್ಲ. ಅದು ಅಂಡಜ ಉದ್ಭಿಜ್ಯದಲ್ಲಿಯೇ ಉದ್ಭಿಜ್ಯ ಮಾಡ್ಕೊಂಡ್ ಬರತ್ತಲ್ಲ, ಅದು ಅಕ್ಕಿ ಹೊಡ್ಕೊಂಡ್ ಬರುತ್ತೆ. ಈ ಬಾದಾಮಿ ಇತ್ಯಾದಿ ತುಂಬಾ ಗೋಡಂಬಿ ಅದನ್ನು ತುಂಬಾ ದಿವಸ ಇಟ್ಬಿಟ್ಟಿದ್ದಾಗ್ಬಿಟ್ರೆ ಅದು ಹುಳ ಆಗ್ಬಿಡುತ್ತೆ ಒಳಗೆ. ಅದ್ರೊಳಗೆ ಬಚ್ಚಿಬಿಟ್ಟಿರ್ತೀವಿ, ಡಬ್ಬಿನ ಬಿಗಿಯ ಮುಚ್ಚಿಟ್ಟಿರ್ತೀವಿ. ನಾವು ನೋಡಿದ್ರೆ ತಿರುಗಟ್ಲೆ ಆಗ್ಬಿಟ್ರೆ ಅದ್ರೊಳಗೆ ಹುಳ ಆಗ್ಬಿಡುತ್ತೆ. ಹೊರಗಡೆ ಎಲ್ಲೂ ಬಂದಿರಲ್ಲ, ಅದಕ್ಕೆ ಒಳಗಡೆ ಉತ್ಪತ್ತಿ ಆಗತ್ತೆ, ಹೀಟಿಗೆ ಉತ್ಪತ್ತಿ ಆಗತ್ತೆ. ಅದೆಲ್ಲ ಶೋಕಜ. ಇದು ಸ್ವೇದಜ ಅಂದ್ರೆ ಈ ಹೇನಿದೆ ತಲೆಯಲ್ಲಿ ಹೇನು, ಅದು ನನ್ನ ತಲೆ ಬೆವರಿಂದ ಬಿಟ್ಕೊಳ್ಳೆ. ಹೇನು ಈ ಇದೆಲ್ಲ ಸೊಳ್ಳೆ ಇದೆಲ್ಲ ಸ್ವೇದಜ ಅಂತಾರೆ, ಭೂಮಿಯ ಬೆವರಂತೆ. ಅವುಗಳನ್ನು ಕೂಡ ಉದ್ಬೀಜ ಅಂಡಜಲ್ಲೇ ಹೇಗೂ ನೀವು ಅಡ್ಕ ಮಾಡ್ಕೊಂಡ್ಬಿಡಿ. ಒಟ್ಟು 3 ಬೀಜ, ಸ್ವೇದಜ, ಅಂಡಜ, ಇಲ್ಲ ಅಂಡಜ, ಉದ್ಬೀಜ, ಜರಾಯುಜ, 3ರಲ್ಲಿಯೇ ಸ್ವೇದಜ, ಸಂಶೋಕಜ ಎಲ್ಲವೂ ಸೇರಿಸ್ಕೊಂಡ್ಬಿಡಿ. एवं हि अवधारणं त्रीण्येव बीजानि इत्युपपन्नं भवति. एवं हि अवधारणं त्रीण्येव बीजानि इत्युपपन्नं भवति. ಅದನ್ನು ಇದರಲ್ಲಿ ಅಡಕ ಮಾಡಿದ್ರೆ ಅವಾಗ 3 ಬೀಜಗಳು ಅಂತ ಅವಧಾರಣೆ ಎಂಫಸಿಸ್ ಮಾಡಿದಿಲ್ಲ, ಸ್ಟ್ರೆಸ್ ಮಾಡಿದಿಲ್ಲ. ಆ ಸ್ಟ್ರೆಸ್ ಮಾಡಿದ್ದು ಹೊಂದತ್ತೆ. ಈ ವಿಚಾರ ಏನಿದೆ ತತ್ವಜ್ಞಾನಕ್ಕೆ ಬೇಕಿಲ್ಲ, ತತ್ವ ವಿಚಾರಕ್ಕೆ ಹೆಲ್ಪಿಲ್ಲ. ಸುಮ್ಮನೆ ಹುಟ್ಟಿದ್ದಕ್ಕಲ್ಲ 3 ಬೀಜ ಅಂತ ಹೇಳಿ, ಆ 3 ಕೂಡ ತೇಜೋಬನ್ನಗಳಂತ ಹೇಳಿ, ಆ ತೇಜೋಬನ್ನ ಸತ್ತು ಅಂತ ಹೇಳಿ ಸತ್ಯ ಜಗತ್ತು ಕಾರಣ, ಸತ್ಯ ಜಗತ್ತಾಗಿ ತೋರ್ತಾ ಇದೆ ಅಂತ ಮುಂದೆ ತಗೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗಕ್ಕೆ ಒಂದು ಇದು ದಾರಿ ಅಷ್ಟೇ. ಸೇಯನ್ ದೇವತಾ ಐಕ್ಷತಾ ಸೇಯನ್ ದೇವತಾ ಐಕ್ಷತಾ ಹಂತಾಹಮಿಮಾಶ್ಚಿಸ್ರೋ ದೇವತಾಃ ಹಂತಾಹಮಿಮಾಸ್ತಿಸ್ರೋ ದೇವತಾಃ ಅನೇನ ಜೀವೇನಾತ್ಮನಾನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣೀತಿ ಸೇಯನ್ ದೇವತ ಈಕ್ಷತಾ ಹಂತಾಹಮಿಮಾಸ್ತಿಸ್ರೋ ದೇವತಾಃ ಅನೇನ ಜೀವೇನಾತ್ಮನಾನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣೀತಿ. ಸೇಯಂ ಸಾ ಇಯಂ ದೇವತಾಃ ದೇವತಾ ಐಕ್ಷತಾ ಹಂತ ಅಹಂ ಇಮಾಃ ತಿಸ್ರಃ ದೇವತಾಃ ಅನೇನ ಜೀವೇನ ಆತ್ಮನಾ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಇತಿ. ಸಾ ಇಯಂ ದೇವತಾ ಸೇಯಂ ದೇವತಾ. ಆ ಈ ಸದಾಖ್ಯ ದೇವತಾ, ಸತ್ಯಂಬ ಹೆಸರಿನ ದೇವತೆ. ಸತ್ಯ ಯಾವುದು? ಪರಬ್ರಹ್ಮ.
ಸತ್ಯೆಂಬ ಪರಬ್ರಹ್ಮ ಎಂಬ ದೇವತೆಯು ಯೋಚನೆ ಮಾಡ್ತಂತೆ ಏನಂತ ಹಂತ ಆಗ್ಲಿ ಇವಾಗ ಅವ್ನು ಕೆಲಸ ಮಾಡ್ತೀನಿ. ಇಮಾ ತಿಸ್ರೋ ದೇವತಾ, ಈ ತೇಜೋಬನ್ನ ಅನ್ನುವಂಥ 3 ದೇವತೆ ಇದೆಯಲ್ಲ, ಈ 3 ದೇವತೆಗಳನ್ನ ಇಲ್ಲಿ ಇದೆಯಲ್ಲ, ಈ ಸೃಷ್ಟಿಯೊಳಗೆ ಇದೆಯಲ್ಲ ಜೀವರೂಪ, ಈ ಜೀವರೂಪದಿಂದ ಪ್ರವೇಶ ಮಾಡ್ತೀನಿ ಅಂತ ಹೇಳಿ ಅಡ್ವಾನ್ಸ್ ಆಗಿ ತನ್ನ ಬುದ್ಧಿಗೆ ತನ್ನ ಅರಿವಿಗೆ ಜೀವತ್ವವನ್ನು ತೆಗೆದುಕೊಂಡು ಅನೇನ ಜೀವೇನ ಅಂತ ಹೇಳಿ ಜೀವ ಬಂದಿಲ್ಲ, ಅನೇನ ಜೀವೇನ ಅಂತ ಇದು ಅಭಿನಯ ಮಾಡ್ತಾ ಇದೆ. ಈ ಜೀವರೂಪ ಇದೆಯಲ್ಲಪ್ಪ ಈ ಜಗತ್ತೊಳಗೆ, ಈ ಜೀವರೂಪದಿಂದ ಪ್ರವೇಶ ಮಾಡ್ತೀನಿ ಅಂತ ಈ ಜೀವತ್ವ ಬರೋಕ್ ಮುಂಚೆನೇ ಆ ಸತ್ಯೆಂಬ ದೇವತೆಯು ಮುಂದೆ ಬರುವ ಜೀವತ್ವವನ್ನು ತಾನು ಮನಸ್ಸಿಗೆ ತಂದ್ಕೊಂಡು ತನ್ನ ಅರಿವಿಗೆ ತಂದ್ಕೊಂಡು, ಆ ಸತ್ಯೆಂಬ ದೇವತೆಯು ತನ್ನ ಅರಿವಿಗೆ ಮುಂದೆ ಸೃಷ್ಟಿ ಆದ್ಮೇಲೆ ಬರುವಂತಹ ದೇವತೆಗಳ ಮೇಲೆ ಅಡ್ವಾನ್ಸ್ ಆಗಿ ತಗೊಂಡು ಹೇಳ್ತಾ ಇದೆ, ಜೀವರೂಪದಿಂದ ಈ ತೇಜೋಬಂಧಗಳೆಲ್ಲ ಹೊಕ್ಕು ಬಿಟ್ಟು ಎಲ್ಲಾ ನಾಮರೂಪಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಏನೋ ಒಂದು ಕ್ರಮ ಹೇಳ್ತೀನಿ ಅಂತ ಹೇಳ್ತಾ ಇದೆ. ಇದು ತೇಜೋಬಂಧಗಳು ಬಂದವು, ಆಮೇಲೆ ಜೀವ ಪ್ರವೇಶವಾಯಿತು, ಆಮೇಲೆ ನಾಮರೂಪಗಳೆಲ್ಲ ಬಿಡುಗಡೆ ಆದವು ಅಂತ. ಜೀವ ಸರ್ವಾಣಿ ರೂಪಾಣಿ ವಿಚಿತ್ರ ಧೀರ ನಾಮಾನಿ ಕೃತ್ವ ಅಭಿಭಜನೆ ಯದಾಸ್ತೆ. ಯಾವ ಒಂದು ಇದು ಇದೆಯಲ್ಲ ಪುರುಷಂ ಮಹಾಂತ, ಅದು ಆದಿತ್ಯ ವರ್ಣ ಅಜ್ಞಾನಕ್ಕೆ ಆಸೆ ಇರೋನು, ಅವನೇ ಈ ಎಲ್ಲಾ ದೇಹಗಳಿಗೂ ಪ್ರವೇಶ ಮಾಡಿ ಅವನೇ ಜೀವ ಅನಿಸ್ಕೊಂಡು ಅವನೇ ಎಲ್ಲದಕ್ಕೂ ಹೆಸರು ನೀಡ್ತಾ ಇದ್ದಾನೆ. ಇದು ಕುರ್ಚಿ, ಇದು ಟೇಬಲ್ಲು, ಇದು ಪುಸ್ತಕ, ಇದು ಅಂತ ಹೇಳಿ ಆ ಸತ್ಯೆಂಬ ದೇವತೆಯೇ ಈ ಜೀವರೂಪವಾಗಿ ದೇಹದೊಳಗೆ ಬಂದು ಪ್ರತಿಯೊಂದಕ್ಕೂ ನಾಮಕರಣ ಮಾಡ್ತಾ ಇದೆ. ನಾಮಕರಣ ಮಾಡಿ ಎಲ್ಲರೂ ಬಿಡಿ ಮಾಡ್ಕೊಂಡು ವ್ಯವಹಾರ ಮಾಡಬೇಕಲ್ಲ, ಎಲ್ಲಕ್ಕೂ ಒಂದೇ ಹೆಸರು ಇಟ್ಕೊಂಡು ವ್ಯವಹಾರ ಮಾಡೋಕ್ಕಾಗಲ್ವಲ್ಲ, ಎಲ್ಲಕ್ಕೂ ಬೇರೆ 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 ಹೆಸರು ಇರಬೇಕು. ಇವರು ಸೋಮನ, ಇವರು ದ್ವಾರಕಾದಾಸರು, ಇವರು ಅನುಪಮ, ಇವರು ವನಸುಮ, ಇವರು ವಿಜಯ ಬಾಲಾಜಿ, ಇವ್ರು ವಾಣಿ, ಇವ್ರು ಭಾಗ್ಯ ಅಂತ ಬೇರೆ ಬೇರೆ ಆಗ್ಬೇಕಾದ್ರೆ ಬೇರೆ ಬೇರೆ ಹೆಸರು ಇಟ್ಕೊಂಡ್ರೆ ವ್ಯವಹಾರ ಮಾಡೋಕ್ಕಾಗುತ್ತೆ. ಎಲ್ಲರಿಗೂ ಒಂದೇ ಹೆಸರು ಆಗ್ಬಿಟ್ರೆ ಯಾರನ್ನ ಕರೆಯೋದು, ಯಾರನ್ನ ಒಂದು ಮಾಡೋದು? ಹಾಗೆ ಪದಾರ್ಥಕ್ಕೂ ಹೆಸರು ಬೇರೆ, ಆಕಾರ ಬೇರೆ, ಪ್ರಯೋಜನ ಬೇರೆ. ಪ್ರಯೋಜನ, ಆಕಾರ, ಹೆಸರು, ಕ್ರಿಯೆ ಇದೆಲ್ಲ ಬೇರೆ ಬೇರೆ ಬೇರೆಯಾಗಿ ಎಲ್ಲರೂ ಬೇರೆ ಬೇರೆ. ಯಾರು ಮಾಡಿದನ್ನ ಸತ್ಯೆಂಬ ದೇವತೆ, ಸದಾಖ್ಯ ದೇವತ ಅದು ಮಾಡ್ತು ಹೇಳಿದ್ರೆ ಏನಾಯ್ತು, ಅದೇ ಅದಾಗಿ ತೋರ್ತು ಅಂತ ಅರ್ಥ. ಅದು ಮಾಡೋದು ಅದಕ್ಕೆ ಕ್ರಿಯೆ ಇಲ್ಲ, ಯಾಕೆ? ಅದು ಅವಿಕ್ರಿಯ, ಅದು ಕೂಟಸ್ಥ, ಅದು ಚೈತನ್ಯ ಚಿನ್ಮಾತ್ರ ಸ್ವರೂಪ. ಅದು ದೇಹದಲ್ಲಿ ಹೊಕ್ಕಿದಾಗ ಅಂದ್ರೆ ಅದು ತೋರ್ಕೊಂಡಾಗ ಹೇಗೆ ನೀರಿನೊಳಗೆ ಸೂರ್ಯಚಂದ್ರ ಪ್ರತಿಬಿಂಬ ಬಿದ್ದಾಗ ಅಲ್ಲಿ ಅಲುಗಾಡೋದು, ಅಲ್ಲಿ ಉದ್ದ ಅಗಲ ಆಗೋದು ಇದೆಲ್ಲ ಉಂಟು, ಹಾಗೆ ಸತ್ಯೆಂಬ ದೇವತೆಯು ಜೀವರೂಪವಾಗಿ ದೇಹದಲ್ಲಿ ಪ್ರವೇಶ ಮಾಡಿಕೊಂಡೇ ಕರ್ತು ಭಕ್ತು ಸಂಸಾರಿ, ಹೆಸರು ಆಕಾರ ಉಳ್ಳದ್ದಾಗಿ, ಎಲ್ಲ ಸುಖ ದುಃಖಾದಿಗಳುಳ್ಳದ್ದಾಗಿ, ಎಲ್ಲ ವಿಶೇಷ ಉಳ್ಳದಾಗ ತೋರ್ತಾ ಇದೆ. ಬರೀ ಸನ್ಮಾತ್ರವಾಗಿದ್ದಾಗ ಏನು ವಿಶೇಷವಿಲ್ಲ. ದೇಹದೊಳಗೆ ಬಂದ್ಕೊಂಡು ಜೀವನ ಆದ್ಕೊಳ್ಳೆ ಎಲ್ಲ ಬಂದದಕ್ಕೆ, ಜೀವತ್ವ ಪಡ್ಕೊಂಡು ಕೂಡ್ಲೇನೆ ಅಷ್ಟು ಬಂದ್ಬಿಡ್ತು. ಯಾಕೆ ಜೀವತ್ವ ಪಡ್ಕೊಳ್ತೋ? ಅವಿದ್ಯೆ ಇಲ್ಲ, ಅಷ್ಟೇ, ಗೊತ್ತಿಲ್ಲ. ಆ ಸತ್ಯೆಂಬ ದೇವತೆಗೆ ತಾನು ಯಾರು ಅಂತ ತಿಳ್ಕೊಳ್ಳಿಲ್ಲ. ಅದೇ ಅದನ್ನ ತಿಳ್ಕೊಬೇಕು, ಬೇರೆ ತಿಳ್ಕೊಳ್ಳೋರಿಲ್ಲ. ಅದಕ್ಕೆ ಅಜ್ಞಾನ, ಸತ್ತಿಗೆ ಅಜ್ಞಾನ. ಸತ್ಯ ಜೀವ ತಿಳ್ಕೊಂಡು ಸತ್ಯ ತಿಳ್ಕೊಂಡು ಜ್ಞಾನ ಪಡ್ಕೊಂಡು ನನ್ನ ಅಜ್ಞಾನ ಬಿಡ್ಕೊಂಡು ಹೇಳ್ಬೇಕು. ಇನ್ನೊಂದು ಚೇತನ ಇಲ್ವಲ್ಲ, ಜ್ಞಾನ ಆಗೋದು ಚೇತನಕ್ಕೋ ಅಚೇತನಕ್ಕೋ? ಚೇತನ ಯಾರು? ಸತ್ತು. ಸತ್ತಿಗೆ ಬೇರೆ ಚೇತನ ಇಲ್ಲ. ಅದನ್ನ ಅದೇ ಜ್ಞಾನಿ ಆಗಿದೆ, ಅದೇ ಜ್ಞಾನಿ ಆಗಿದೆ, ಅದೇ ಅದನ್ನು ತಿಳ್ಕೊಬೇಕು. ಅದೇ ಅದನ್ನು ತಿಳ್ಕೊಳ್ಳೋದೇನು? ನಾನು ಜೀವನಲ್ಲ, ಜೀವ ಮಾಡ್ಕೊಂಡೋದು ಅಜ್ಞಾನದಿಂದ. ಈ ಪ್ರಪಂಚಾದಿಗಳು ನಿಜವಾಗಿಲ್ಲ, ನನ್ನ ಅಜ್ಞಾನದಿಂದ ಪ್ರಪಂಚ ನನಗೇ ತೋರ್ತಾ ಇದೆ, ನಾನೇ ಪ್ರಪಂಚವಾಗಿ ತೋರ್ತಾ ಇದ್ದೀನಿ. ವಸ್ತುತಃ ನನ್ನಲ್ಲಿ ಏನು ಬದಲಾವಣೆ ಆಗಿಲ್ಲ. ನಾನು ಯಾವಾಗಲೂ ನಿತ್ಯ ಸಿದ್ಧ ಬುದ್ಧ ಮುಕ್ತ ಸ್ವರೂಪನೇ ಗುರುತಿಸ್ಕೊಂಡ್ಕೊಂಡಿದ್ದೀನಿ. ಪ್ರಪಂಚವೂ ಎವಾಪರೇಟ್ ಆಗತ್ತೆ, ಜೀವತ್ವವೂ ಹೋಗುತ್ತೆ, ನಾಮರುಗಳು ಬಿದ್ದೋಗುತ್ತೆ, ಸಂಸಾರಕ್ಕೂ ಹೋಗುತ್ತೆ. ಆಮೇಲೆ ಏನಾಗ್ತಾನೆ ಅಂದ್ರೆ ಮುಂಚೆ ಏನಾಗಿದ್ದೋ ಅದೇ ಆಗ್ತಾನೆ. ಆಮೇಲೆ ಆಗೋದು ಏನೂ ಇಲ್ಲ, ಅಲ್ಲಿ ಆಗೋಕ್ಕೇನೂ ಇಲ್ಲ. ಮುಂಚೆ ಏನಾಗಿದ್ದೋ ಅದೇ ಆದ. ಇದೆಲ್ಲ ಒಂದು ಕಥೆ. ಒಂದು ಮಗು ಲಕ್ಷ್ಮಿ ಅಂತ ಒಂದು ಹುಡುಗಿ ಇತ್ತು. ಅದು ಆ ತಾಯಿ ಹತ್ರ ದಿನಾ ಕತೆ ಹೇಳು, ತಲೆ ಬಾಚ್ಕೋಬೇಕಾದ್ರು ಕತೆ ಹೇಳ್ಬೇಕು, ಊಟ ಮಾಡ್ಬೇಕಾದ್ರು ಕತೆ ಹೇಳ್ಬೇಕು. ಇಲ್ಲದಕ್ಕೆ ಊಟ ಮಾಡ್ತಿರ್ಲಿಲ್ಲ, ತಲೆ ಬಾಚ್ಕೋತಿರ್ಲಿಲ್ಲ. ಇವು ದಿನಾ ಒಂದು ಕತೆ ಹೇಳಿ 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 ಮುಗಿದೋಯ್ತು. ಇವಾಗ ಕತೆ ಮುಗಿದೋಯ್ತಮ್ಮ, ಸುಮ್ಮನೆ ಬಾಚ್ಕೊ ಸಾಕು ಅಂತಂದ್ರೆ ಅದು ಹ್ಞೂ ಅಂತ ಹೇಳ್ತಾರೆ.
ಆಯ್ತು ಅಂದಾಗ ಆಯ್ತು ಇಲ್ಲ ಇಲ್ಲ ನಾವು ಕತೆ ಹೇಳಲೇಬೇಕು ಹಠ ಮಾಡ್ತು. ಅದಕ್ಕೆ ತಾಯಿ ಲಕ್ಷ್ಮೀ ಒಂದು ಹುಡುಗಿ ಇತ್ತು, ಅದು ಬಹಳ ತೃಪ್ತಿ ಮಾಡ್ತಿತ್ತು. ಅದು ಏನ್ ಮಾಡ್ಕೋಬೇಕಾದ್ರು ಕತೆ ಹೇಳ್ಬೇಕು, ಅದಕ್ಕೆ ತಲೆ ಬಾಚ್ಕೋಬೇಕು, ಅದು ಕತೆ ಹೇಳ್ಬೇಕು, ಸ್ನಾನ ಮಾಡ್ಕೊಂಡು ಹೇಳ್ಬೇಕು. ನನ್ ಕತೆ ಇದು ಬೇಡ, ಬೇರೆ ಕತೆ ಹೇಳ್ಬೇಕು. ಹಾಗೆ ಉಪನಿಷತ್ತು ಸತ್ತೆಂಬ ದೇವತೆ ಒಂದೇ ಇತ್ತು, ಅದು ಏಕಮೇವ ದ್ವಿತೀಯವಾಗಿತ್ತು, ಅದು ಸೃಷ್ಟಿ ಮಾಡ್ಬೇಕು ಯೋಚನೆ ಮಾಡ್ತು. ಅದ್ ಕತೆ ನಮ್ ಕಥೆನೇ ಅದು, ನಮ್ ಕಥೆನೇ ಎಲ್ಲಿಂದನೋ ಶುರು ಮಾಡ್ಕೊಂಡು ಯಾಕೋ ಇದ್ರಲ್ಲಿ ಇದಿಲ್ಲೇ ಇಲ್ವಲ್ಲ. ಹಾ ಸೇಯಂ ದೇವತೆ ಆಯ್ತಾ. ಸೇಯಂ ಪ್ರಕೃತ ಸದಾಖ್ಯ ಸೇಯಂ ಪ್ರಗತ್ ತೇಜೋಬನ್ನ ಯೋನಿ ತೇಜೋಬನ್ನ ಯೋನಿಃ ದೇವತಾ ದೇವತಾ ಉಕ್ತಾ ಉಕ್ತಾ ಐಕ್ಷತ ಐಕ್ಷತ ಈಕ್ಷಿತವತಿ ಈಕ್ಷಿತವತಿ ಯಥಾಪೂರ್ವಂ ಯಥಾ ಪೂರ್ವಂ ಬಹುಸ್ಯಾಮಿ. ಬಹುಸ್ಯಾಮಿತಿ. ಆಯಿ ದೇವತೆ ಅಂತಿದೆ, ಸೇಯಂ ದೇವತಾ ಅಂತಿದೆ. ಸೇಯಂ ದೇವತಾ ಯಾವುದು ಅಂತ ಕೇಳಿದ್ರೆ ಪ್ರಕೃತ ಸದಾಕ್ಷಾಲು, ಪ್ರಕೃತವಾದ ಈ ಕಾಂಟೆಕ್ಸ್ಟ್ ಅಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಂತಹ ಸತ್ತೆಂಬ ಹೆಸರಿನ ದೇವತೆ, ಸನ್ಮಾತ್ರವಾದ ದೇವತೆ. ಸನ್ಮಾತ್ರ ಚಿನ್ಮಾತ್ರವಾದ ದೇವತೆ ಯಾವುದೋ ಪರಬ್ರಹ್ಮ, ಅದು ಆತ್ಮಸ್ವರೂಪ. ಆ ಪರಬ್ರಹ್ಮವೇ ಸತ್ತು ಚಿತ್ತಾಗಿರ್ತಕ್ಕಂಥ ದೇವತೆ. ಅದು ತೇಜೋಬಂಧಗಳಿಗೆ ಯೋನಿ ಕಾರಣವಾಗಿದೆ. ತೇಜಸ್ಸು ಅಪ್ಪುವನ್ನ ಬಂದಿದ್ದು ಅದರಿಂದಲೇ. ಅದನ್ನೇ ದೇವತಾ ಅಂತ ಕರೆದು ಅದನ್ನ ಯಾವ್ದನ್ನ ಹೇಳಿತ್ತೋ ಸದೇವ ಸೌಮ್ಯ ಜಮಗ್ರಾಸಿ ಯಾವ್ದನ್ನ ಹೇಳಿತ್ತೋ ಆ ಸದಾಖ್ಯಾ ದೇವತಾ ಅದು ಐಕ್ಷತ ಅಂದ್ರೆ ಈಕ್ಷಿತವತಿ. ಅದು ದೇವತಾ ಸ್ಥಿರವಾದ ಈಕ್ಷಿತವತಿ ಆಗಿದೆ. ನೋಡಿತು, ಯೋಚನೆ ಮಾಡಿತು ಅಂತ ಆ ಸತ್ತೆಂಬ ದೇವತೆಯು ಯೋಚನೆ ಮಾಡಿತು. ಏನಂತ ಯಥಾಪೂರ್ವ ಹಿಂದಿನಂತೆ. ಏನು ಹಿಂದಿನಂತೆ? ಬಹುಶ್ಯಾಮ್, ನಾನು ಬಹಳವಾಗ್ಬೇಕು ಅಂತ ಯೋಚನೆ ಮಾಡ್ತು. ಇನ್ನೊಂದ್ಸಲ ಯೋಚನೆ ಮಾಡ್ತಲ್ಲ, ಬಹಳ ಆಗ್ಬೇಕು ಯೋಚನೆ ಮಾಡಿತ್ತೆ. ಅದು ತೇಜಸ್ಸು ಸೃಷ್ಟಿ ಮಾಡ್ತು ಅಂತಲ್ಲ, ತೇಜಸ್ಸು ಸೃಷ್ಟಿ ಮಾಡ್ತು ಅಂತ. ಅದೇ ರೀತಿ ಇಲ್ಲೊಂದ್ಸಲ ಬಹಳವಾಗ್ಬೇಕು ಅಂತ ಯೋಚನೆ ಮಾಡ್ತು. ಯೋಚನೆ ಮಾಡ್ಬಿಟ್ಟು ತದೇವ ಬಹುಭವನಂ ಪ್ರಯೋಜನಂ ತದೇವ ಬಹುಭವನಂ ಪ್ರಯೋಜನಂ ನಾದ್ಯಾಪಿ ನಿರ್ವರ್ತಮಿತ್ಯತಃ ನಾದ್ಯಾಪಿ ನಿರ್ವೃತ್ತಮಿತ್ಯತಃ ಈಕ್ಷಾಂ ಪುನಃ ಕೃತವತಿ ಈಕ್ಷಾಂ ಪುನಃ ಕೃತವತಿ ಬಹುಭವನಮೇವ ಪ್ರಯೋಜನಂ ಉರರೀಕೃತ್ಯ. ಬಹುಭವನಮೇವ ಪ್ರಯೋಜನಂ ಉರರೀಕೃತ್ಯ. ಅಲ್ಲ ಆಯ್ತಲ್ಲ, ನಾನು ಬಹಳವಾಗ್ಬೇಕು ಅಂತ ಯೋಚನೆ ಸೃಷ್ಟಿ ಮಾಡಿದ್ರೆ ಆಯ್ತಲ್ಲ ಅಂದ್ರೆ ಅನ್ಕೊಂಡಿದೆ. ಆದ್ರೆ ಬಹುಭವನ ಇನ್ನೂ ಆಗಿಲ್ಲ. ಬಹಳ ಆಗ್ಬೇಕು ಅಂತ ಅನ್ಕೊಂಡು ತೇಜಸ್ ಸೃಷ್ಟಿ ಮಾಡ್ತು. ಆದ್ರೆ ತೇಜಸ್ ಸೃಷ್ಟಿ ಮಾಡಿ ಮಾತ್ರ ಬಹಳ ಆಯ್ತು ಅಂತ ಆಗ್ಲಿಲ್ಲ, ಇನ್ನೂ ತುಂಬಾ ಆಗ್ಬೇಕು. ಅದಕ್ಕೋಸ್ಕರ ಆ ಬಹಳವಾಗಬೇಕು ಅನ್ನೋ ಅದೇ ಪ್ರಯೋಜನವನ್ನೇ ಮನಸ್ಸಿಟ್ಕೊಂಡು ಇನ್ನೂ ನಾದ್ಯಾಪಿ ನಿರ್ವರ್ತನೆ, ಇನ್ನೂ ಪೂರ್ತಿ ಆಗಿಲ್ಲ, ಬಹಳವಾಗುವುದು ಅನ್ನೋದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ. ಆದ್ರಿಂದ ಮತ್ತೊಮ್ಮೆ ಆ ಸತ್ತೆಂಬ ಹೆಸರಿನ ದೇವತೆಯು ಈ ಕ್ಷಾಮದ ಪುನಃ ಕೃತವತಿ, ಮತ್ತೆ ಯೋಚನೆ ಮಾಡ್ತು, ಮತ್ತೆ ವಿಚಾರ ಮಾಡ್ತು, ಮತ್ತೆ ತಿಳ್ಕೊಳ್ತು. ಈ ಕ್ಷಾಮ ಯೋಚನೆ ತಿಳ್ಕೊಳ್ಳೋದು ಅರಿವು. ಅಂದ್ರೆ ಬಹುಭವನ ಪ್ರಯೋಜನ ಮುರಳೀಕೃತ್ಯ, ಬಹಳವಾಗಬೇಕು ಅನ್ನೋ ಪ್ರಯೋಜನವನ್ನೇ ಅಂಗೀಕಾರ ಮಾಡ್ಕೊಂಡು ಒಪ್ಕೊಂಡು ಇಟ್ಕೊಂಡು ಇನ್ನೂ ಬಹಳ ಆಗ್ಬೇಕು, ಇನ್ನೂ ಆಗಿಲ್ಲ, ಇನ್ನೂ ತುಂಬಾ ಆಗ್ಬೇಕು, ಬಹಳ ಆಗ್ಬೇಕು ಅಂತ ಅನ್ಕೊಂಡು ಆ ಪ್ರಯೋಜನಕ್ಕಾಗಿಯೇ ಆ ಸತ್ತೆಂಬ ದೇವತೆಯು ಮತ್ತೊಮ್ಮೆ ಈ ಕ್ಷಣ ಮಾಡ್ತು, ಯೋಚನೆ ಮಾಡ್ತು, ವಿಚಾರ ಮಾಡ್ತು. ಹೇಗೆ? ಕಥಂ ಕಥಂ ಯಾವ್ದು ಯೋಚನೆ ಮಾಡ್ತು? ಹಂತ ಹಂತ ಇದಾನೀಂ ಅಹಮಿಮಾಹ ಯಥೋಕ್ತಾಃ ತೇಜಾದ್ಯಾಃ ಸ್ವದೇವತಾಃ ಇದಾನೀಂ ಅಹಮಿಮಾಹ ಯಥೋಕ್ತಾಃ ತೇಜ ಆದ್ಯಾಃ ಸ್ವದೇವತಾಃ ಇಸ್ರೋ ದೇವತಾಃ ಅನೇನ ಜೀವೇನ ಇತಿ ಅನೇನ ಜೀವೇನ ಇತಿ ಸ್ವಬುದ್ಧಿಸ್ಥಂ ಸ್ವಬುದ್ಧಿಸ್ಥಂ ಪೂರ್ವಸೃಷ್ಟ್ಯನುಭೂತ ಪ್ರಾಣಧಾರಣಂ ಪೂರ್ವಸೃಷ್ಟ್ಯನುಭೂತ ಪ್ರಾಣಧಾರಣಂ ಪ್ರಾಣಧಾರಣಂ ಆತ್ಮಾನಮೇವ ಸ್ಮರಂತಿ ಆಹ ಜೀವೇನಾತ್ಮನಾ ಇತಿ ಅನೇನ ಜೀವೇನಾತ್ಮನಾ ಇತಿ ಪ್ರಾಣಧಾರಣಕರ್ತಾತ್ಮನಾ ಇತಿ. ಪ್ರಾಣಧಾರಣಕರ್ತಾತ್ಮನಾ ಇತಿ. ಯಾವ ರೀತಿ ಯೋಚನೆ ಮಾಡ್ತೀವಿ ಅಂತಂದ್ರೆ ಹಂಗ ಆಗ್ಲಿ. ಈಗ ನಾನು ಈ ಮೇಲೆ ಹೇಳಿದ್ದಾದ ತೇಜೋಬನ್ನ ಅನ್ನುವಂತ 3 ದೇವತೆ ಇದೆಯಲ್ಲ, ಈ ದೇವತೆಗಳನ್ನ ಈ ಜೀವರೂಪದಿಂದ ಈ ಸೃಷ್ಟಿಯೊಳಗಿದೆಯಲ್ಲ, ಈ ಸೃಷ್ಟಿಯೊಳಗಿರುವ ಜೀವರೂಪವನ್ನ ಮನಸ್ಸಿಗೆ ತಂದ್ಕೊಂಡು ತನ್ನ ಬುದ್ಧಿಯಲ್ಲಿ ಇಟ್ಕೊಂಡು, ಯಾವುದೋ ಸತ್ತೆಂಬ ದೇವತೆಯು ಸದಾಖ್ಯಾ ದೇವತೆಯು ಸ್ವಬುದ್ಧಿ, ಅದಕ್ಕೆ ತನ್ನ ಬುದ್ಧಿಯಲ್ಲಿ ಯಾವಾಗಲೂ ಇದೆ, ಅದು ಸರ್ವಜ್ಞ. ಅದಕ್ಕೆ ಹಿಂದಿನ ಕಲ್ಪದಲ್ಲೂ ಜೀವರು ಇದ್ರು, ಈಗ ಮಧ್ಯ ಪ್ರಳಯ ಆಗಿದೆ, ಸೃಷ್ಟಿ ಆಗ್ಬೇಕು. ಹಿಂದಿನ ಕಲ್ಪದಲ್ಲಿದ್ದ ಜೀವರೂಪವನ್ನೆಲ್ಲ ಜ್ಞಾಪಿಸ್ಕೊಂಡು ಅದೇ ಜೀವರೂಪವನ್ನು ಮತ್ತೆ ಸೃಷ್ಟಿ ಮಾಡ್ತೀನಿ ಅಂತ. ಪೂರ್ವ ಸೃಷ್ಟಿ ಅನುಭೂತ, ಹಿಂದಿನ ಸೃಷ್ಟಿಯಲ್ಲಿ ಅನುಭವಿಸಿದ್ದಾದ ಪ್ರಾಣವನ್ನು ಧಾರಣೆ ಮಾಡಿಕೊಂಡಂತಹ
ಆತ್ಮನನ್ನ, ಅದೇ ಜೀವಾತ್ಮ. ಆ ಜೀವಾತ್ಮನನ್ನ ಜ್ಞಾಪಿಸ್ಕೊಳ್ತಾ ಹೇಳ್ತಾ ಇದೆ, ಈ ಜೀವರೂಪದಿಂದ ಈ ಸೃಷ್ಟಿಯೊಳಗೆ ಇದೆಯಲ್ಲ, ಇಲ್ಲಿ ಸೋಮಶೇಖರ, ದ್ವಾರಕದಾಸು, ಅನುಪಮ ಅಥವಾ ಸುಲ್ಪನ ಅಂತ ಹೇಳಿ ಈ ಜೀವರೂಪ ತೋರ್ತಾ ಇದೆಯಲ್ಲ ದೇಹದೊಳಗೆ, ಈ ಜೀವರೂಪವನ್ನ ಉಂಟು ಮಾಡ್ತೀನಿ ಅಂತ ಯೋಚನೆ ಮಾಡ್ತು. ಯಾವಾಗ? ತಾನು ಒಂದೇ ಇದ್ದಾಗ ಜೀವರೂಪ ಹೆಂಗೆ ಯೋಚನೆ ಮಾಡ್ತು ಅಂದ್ರೆ, ಹಿಂದಿನ ಕಲ್ಪದಲ್ಲಿ ಇತ್ತಲ್ಲ, ಹಿಂದಿನ ಕಲ್ಪದಲ್ಲಿ ಜೀವಗಳೆಲ್ಲ ಇದ್ದಲ್ಲ, ಪ್ರಾಣಾಭಿಮಾನ ಪಡ್ಕೊಂಡಂತಹ ವಶೇತರ ಇದ್ದಲ್ಲ, ಅದನ್ನು ಜ್ಞಾಪಿಸ್ಕೊಂಡು ಈ ಸತ್ತಂಬ ದೇವತೆಯು ಪ್ರಾಣಧಾರಣಕ್ಕೆ ಕರ್ತೃವಾಗಿರುವ ಆತ್ಮದಿಂದ ತನ್ನನ್ನೇ ಜ್ಞಾಪಿಸ್ಕೊಳ್ತಾ, ತಾನೇ ಆ ಜೀವನಾಗಿದ್ದದ್ದು ತನ್ನನ್ನೇ ಜ್ಞಾಪಿಸ್ಕೊಳ್ತಾ ಆ ಸತ್ತಂಬ ದೇವತೆಯು ಈಗ ನಾನು ತೇಜೋಪದಲ್ಲಿ ಜೀವರೂಪದ ಪ್ರವೇಶ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಆತ್ಮನ ಇತಿ ವಚನಾತ್ ಆತ್ಮನೋ ಅವ್ಯತಿರಿಕ್ತೇನ ಸ್ವಾತ್ಮನೋ ಅವ್ಯತಿರಿಕ್ತೇನ ಚೈತನ್ಯ ಸ್ವರೂಪತೆಯ ಅವಶಿಷ್ಟೇನ ಇತ್ಯೇತದ್ ದರ್ಶಯತಿ. ಜೀವೇನ ಆತ್ಮನ ಅಂತ ಪದ ಇದೆ. ಜೀವನೆಂಬ ಆತ್ಮನ ತಾನು ಅಂತ ಅಂದ್ರೆ ಜೀವನಾಗಿ ತೋರ್ತಾ ಇದ್ದಾನಲ್ಲ ಅದು ನಾನೇ. ಈ ಘಟಾಕಾಶಕ್ಕೆ ತೋರ್ತಾ ಇದೆಯಲ್ಲ ಅದು ಮಹಾಕಾಶವೇ. ಘಟಾಕಾಶ ಅಂತ ಮಹಾಕಾಶ ಬಿಟ್ಟು ಒಂದು ಆಕಾಶ ಇಲ್ಲ. ಆತ್ಮನ ಅಂತ ಹೇಳಿ ಈ ರೀತಿ ಹೇಳಿದ್ರಿಂದ ಇಲ್ಲಿ ಸೃಷ್ಟಿಯೊಳಗಿರ್ತಕ್ಕಂಥ ಜೀವಾತ್ಮರುಗಳು ಯಾರಿದ್ದಾರೆ ಅವ್ರು ಯಾರು ಸತ್ತೆಂಬ ಪರಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಸ್ವಾತ್ಮನೋ ಅವ್ಯತಿರಿಕ್ತ, ತನ್ನ ಸ್ವರೂಪಕ್ಕಿಂತ ಬೇರೆ ಅಲ್ಲದವರಾದ ಚೈತನ್ಯ ಸ್ವರೂಪದಿಂದ ಅವಿಶಿಷ್ಟವಾದ ಸಮಾನವಾದ ಕೂಡಿಕೊಂಡವರಾದ ಈ ಜೀವರೂಪವನ್ನ ಆತ್ಮನ ಪದ ತೋರಿಸ್ತಾ ಇದೆ. ಏನಾಯ್ತು? ಈಗ ಜೀವರೂಪನ ತೋರ್ತಾ ಇರೋದು ಪರಮಾತ್ಮನೇ ಅಂತ ಗುರುತಿಸ್ಕೊಳ್ಳೋಕೆ ನಮ್ಗೆ ಇದೇ ಜಾಗ. ಈ ಜೀವರೂಪದಲ್ಲಿಯೇ ಪರಬ್ರಹ್ಮವನ್ನು ನಾವು ಕಟ್ಕೋಬೇಕೆ ಹೊರತು ನಾವು ಇಲ್ಲಿ ಬಿಟ್ಬಿಟ್ರೆ ಇಲ್ಲಿ ಪರಮಾತ್ಮನ ಕಟ್ಕೋ ಇನ್ನೆಲ್ಲೂ ಜಾಗ ಇಲ್ಲ. ಅದೇ ಜಾಗ. ಹೇಗೆ ಪ್ರತಿಬಿಂಬ ನೋಡಿ ಬಿಂಬ ಸೂರ್ಯನ ನೋಡ್ತೀವೋ, ಜೀವರೂಪವನ್ನ ನಾವು ತಂದ್ಕೊಂಡು ಅಲ್ಲಿರೋ ಪರಮಾರ್ಥ ರೂಪವನ್ನು ಕಂಡುಕೊಳ್ಳುವ ಮೂಲಕ ಪರಬ್ರಹ್ಮನ ಕಂಡುಕೊಳ್ತೀವಿ. ಜೀವ ಪರಮಾತ್ಮನ ಆಗದೆ ಹೋದ್ರೆ, ಪರಮಾತ್ಮನೇ ಬೇರೆ ಜೀವನೇ ಬೇರೆ ಆಗ್ಬಿಟ್ರೆ ಇನ್ನು ಪರಮಾತ್ಮನ ಕಂಡುಕೊಳ್ಳೋ ದ್ವಾರನೇ ಇಲ್ಲ. ನಮ್ಗೆ ಈ ಸ್ವರ್ಗಾದಿಗಳಂತೆ ಪರೋಕ್ಷ ಆಗ್ಬಿಡುತ್ತೆ. ಸ್ವರ್ಗ ಹೇಗೆ ಪರೋಕ್ಷವೋ, ಜನ್ಮಾಂತರ ಲೋಕಾಂತರ ಹೇಗೆ ಪರೋಕ್ಷವೋ, ಹಾಗೆ ಪರಮಾತ್ಮನ ಪರೋಕ್ಷ ಆಗ್ಬಿಡ್ತಿದ್ದ. ಅವನೇ ಜೀವನಾಗಿ ತೋರ್ತಾ ಇರೋದ್ರಿಂದ ಈ ಮಹಾಕಾಶವೇ ಘಟಾಕಾಶವಾಗಿ ತೋರುವ ಹಾಗೇನೆ ಇಲ್ಲಿ ನಾನೂ ಅನ್ನೋ ರೂಪದಿಂದ ತೋರ್ತಾ ಇರೋದು ಸತ್ತೆಂಬ ಪರಮಾರ್ಥ ಪರಾದೇವತೆ, ಸದಾಖ್ಯ ಪರಾದೇವತೆ. ಸತ್ತೆಂಬ ಪರದೇವತೆಯೇ ಜೀವನಾಗಿ ಇಲ್ಲಿ ತೋರ್ತಾ ಇದೆ. ಇದು ಜೀವನದಲ್ಲಿ ಜೀವತ ಪ್ರಾಣಾದ್ಯಭಿಮಾನ ಬಿಟ್ಕೊಂಡ್ರೆ ಈಗಲೇ ಅದು ಪರಬ್ರಹ್ಮ. ಪ್ರಾಣಾದ್ಯಭಿಮಾನದಿಂದ ಜೀವ ಅಂತ ಆಗತ್ತೆ. ಅಭಿಮಾನದಿಂದ ಬೇರೆ ಆದವನಂತೆ ಆಗ್ತಾನೆ, ಬೇರೆ ಆಗಿರಲ್ಲ, ಬೇರೆ ಆದವನಂತ ಹೋಗ್ತಾನೆ. ಅಭಿಮಾನ ಬಿಟ್ಟಾಗ ಅದೇ ಆದನು ಅಂತ, ಅದೇ ಆಗ್ಬೇಕಾಗಿಲ್ಲಲ್ಲ, ಅದೇ ಆದವನೇ. ಅದು ಆದವನಂತ ಇವನಿಗೆ ಅನ್ಸುತ್ತೆ, ನನ್ನ ಇಷ್ಟು ದಿವಸನು ನಾನು ಸಂಸಾರಿ ಕರ್ತಾ ಭಕ್ತ ಜೀವ ಅನ್ಕೊಂಡ್ಬಿಟ್ಟಿದ್ದೆ, ನಾನು ಅವನಲ್ಲ, ನಾನು ಕರ್ತಾ ಭಕ್ತ ಸಂಸಾರಿ ಅಲ್ಲ, ನಾನು ಯಾವಾಗಲೂ ಪರಬ್ರಹ್ಮ ಸ್ವರೂಪನೇ ಅಂತ ಜೀವ ಜಾಗದಲ್ಲಿಯೇ ನಾವು ಗುರುತಿಸ್ಕೊ. ಅದೇ ನಮ್ಗೆ ಕಟ್ಕೊಳ್ಬೇಕಾದ ಜಾಗ. ಮತ್ತು ಮೂರು ತಿಳ್ಕೊಬೇಕು: ಒಂದು ಜಗತ್ತು, ಒಂದು ಜೀವ, ಒಂದು ಪರಮಾತ್ಮ. ಪರಮಾತ್ಮ ಇಂದ್ರಿಯ ಗೋಚರವಲ್ಲವಾದನ್ನ ತಿಳ್ಕೊಳಕ್ಕಾಗಲ್ಲ. ಜಗತ್ತು ಅನಂತವಾದನ್ನು ಅದನ್ನು ತಿಳ್ಕೊಳಕ್ಕಾಗಲ್ಲ. ಅದು ಜೀವರೂಪ ತಿಳ್ಕೊಂಡ್ಬಿಟ್ರೆ ಎರಡನ್ನು ತಿಳ್ಕೊಂಡಂಗಾಗುತ್ತೆ. ಅದು ಎರಡಕ್ಕೂ ಕೊಂಡಿ. ಪರಮಾತ್ಮನೇ ಜೀವನ ಇದ್ದಾನೆ, ಜೀವತ್ವ ಬಂದ್ಮೇಲೆ ಜಗತ್ತು ತೋರೋದು. ಅದನ್ನ ಜೀವತ್ವವನ್ನು ಕಿತ್ತಾಕ್ಬಿಟ್ರೆ ಅವನು ಪರಮಾತ್ಮನ ಅಲ್ಲ, ಇಲ್ಲಿ ಜಗತ್ತಾಗೋಲ್ಲ, ಈ ಜೀವನ ಆಗೋಲ್ಲ. ಅವಾಗ ಒಂದೇ ಪರಮಾತ್ಮ ಕಲ್ಪಿತಾತ್ಮ ಇಟ್ಕೊಂಡ್ರೆ ಪರಮಾತ್ಮ, ಕಲ್ಪಿತಾತ್ಮ ಹಿಡಿದ್ಮೇಲೆ ಪರಮಾತ್ಮನೂ ಅಲ್ಲ. ಆಮೇಲೆ ಜೀವತ್ವ ಇದ್ಮೇಲೆ ಜಗತ್ತು ತೋರಲ್ಲ, ಜೀವತ್ವ ಬಿಟ್ಕೊಂಡಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಕೇವಲವಾದ ಒಂದು ರೂಪ, ಅದು ಅಧ್ಯಾರೂಪವೇ. ಕೇವಲ ಅದು ಪರಬ್ರಹ್ಮ ರೂಪ, ಸದ್ರೂಪ, ಅದು ಎಲ್ಲ ಅಧ್ಯಾರೂಪದಿಂದ ಹೇಳ್ಬೇಕೆ ಹೊರತು ಅಧ್ಯಾರೂಪವಿಲ್ಲದೆ ಹೋದ್ರೆ ಯಾವ ಪದವನ್ನು ಪ್ರಯೋಗ ಮಾಡೋಕ್ಕಾಗಲ್ಲ. ಅಧ್ಯಾರೂಪ ಅಂದ್ರೆ ಸೂಪರ್ ಇಂಪೋಸ್. ಆ ಪದವನ್ನು ಆರಂಭ ಮಾಡ್ಕೋಬೇಕು. ಅದು ಒಂದು ತಪ್ಪು ತಿಳುವಳಿಕೆ ಕಳೆಯೋದಕ್ಕೆ ಅಷ್ಟಕ್ಕೆ ಆ ಪದ ಪ್ರಯೋಗವೇ ಹೊರತು ಆ ಪದಕ್ಕೆ ವಾಚ್ಯವಲ್ಲ ಅದು, ಆ ತತ್ವ. ಅದು ಪರಬ್ರಹ್ಮ ಅಂತಂದಿದ್ದು ಈ ಹಿರಣ್ಯಗರ್ಭ ಅಲ್ಲ, ವಿರಾಟ್ ಪುರುಷ ಅಲ್ಲ, ಸಗುಣ ಬ್ರಹ್ಮ ಅಲ್ಲ, ಪರಬ್ರಹ್ಮ ಅಂತ. ಹೆಚ್ಚು ಅಂತಂದು ಕಮ್ಮಿ ಒಂದು ಇಟ್ಕೊಂಡು ಹೆಚ್ಚು ಅಂತ ಹೇಳ್ಬೇಕು. ಎಲ್ಲ ರಿಲೇಟಿವ್ ಆಗಿ ಹೇಳ್ಬೇಕು, ಸಾಪೇಕ್ಷವಾಗಿ ಹೇಳ್ಬೇಕು, ಅಧ್ಯಾರೂಪ ದೃಷ್ಟಿಯಲ್ಲೇ ಹೇಳ್ಬೇಕು. ಹಾಗೆ ಚೈತನ್ಯ ರೂಪದಿಂದ ಅವಿಶಿಷ್ಟವಾಗಿ ಇರ್ತದೆ, ಸಮಾನವಾಗಿ. ಅವಿಶಿಷ್ಟ ಅಂದ್ರೆ ಕಾಮನ್ ಆಗಿದೆ. ಚೈತನ್ಯ ರೂಪಕ್ಕಿಂತ ಕಿಂಚಿತ್ ವ್ಯತ್ಯಾಸ ಅಲ್ಲ. ಜೀವನಿಗೂ
ಪರಮಾತ್ಮನಿಗೂ ಸ್ವರೂಪದಿಂದ ಏನು ವ್ಯತ್ಯಾಸ ಇಲ್ಲ. ಆದರೆ ತೋರಿಕೆ ಕಡೆಯಿಂದ ಸ್ವಲ್ಪ ವ್ಯತ್ಯಾಸ ಇದೆ. ತೋರಿಕೆ ಕಡೆಯಿಂದ ಇದು ಸಂಸಾರಿಯಾದಂತೆ ತೋರ್ತಾನೆ, ಅವನು ನಿತ್ಯ ಮುಕ್ತನಾಗಿರುವಂತೆ ತೋರ್ತಾನೆ. ನಿತ್ಯ ಮುಕ್ತನೇ ಇವನು ಅಭಿಮಾನದಿಂದ ಸಂಸಾರಿ ಆದಂತ ಆಗಿದ್ದಾನೆ. ಅನುಪ್ರವಿಶ್ಯ ತೇಜೋಬನ್ನ ಭೂತ ಮಾತ್ರಾ ಸಂಸರ್ಗೇಣ ಲಬ್ಧ ವಿಶೇಷ ವಿಜ್ಞಾನ ಸತಿ ನಾಮಚ ರೂಪಂಚ ನಾಮರೂಪೇ ವ್ಯಾಕರವಾಣಿ ಅಕರವಾಣಿ ವಿಸ್ಪಷ್ಟಂ ಅಕರವಾಣಿ ಅಸೋ ನಾಮ ಅಯಂ ಇದಂ ರೂಪ ಇತಿ ವ್ಯಾಕುರ್ಯಾಮಿತ್ಯರ್ಥಃ. ಹೊಕ್ಬಿಟ್ಟು ಏನ್ ಮಾಡ್ತೀನಿ ಅಂತ ಅದೇ ಆ ಸತ್ಯ ಯೋಚನೆ ಮಾಡ್ತಿದೆ. ನಾನು ತೇಜೋಬನ್ನಗಳಲ್ಲಿ ಜೀವರೂಪದಿಂದ ಹೊಕ್ಕಬಿಟ್ಟು ಅಂದ್ರೆ ತೇಜೋಬನ್ನಗಳೆಂಬ ಭೂತ ಮಾತ್ರ. ಭೂತ ಅಂದ್ರೆ ಪಂಚಭೂತಗಳ ಮೂರು ಭೂತ ತಾನೆ. ಪಂಚಭೂತಗಳಲ್ಲಿ ತೇಜೋಬನ್ನ ಅಂದ್ರೆ ಮೂರು ಭೂತ. ಭೂತ ಮಾತ್ರ ಅಂದ್ರೆ ಅದರ ತುಣುಕು, ಅದರ ಅಂಶ. ಆ ಭೂತಗಳ ಮಾತ್ರ ಸಂಸರ್ಗ ಅಂದ್ರೆ ಸಂಬಂಧ. ಭೂತ ಮಾತ್ರ ಸಂಬಂಧವನ್ನು ಹೊಂದಿ ತೇಜೋಬಂಧಗಳೆಂಬ ಭೂತಗಳ ಮಾತ್ರ ಅಂದ್ರೆ ತುಣುಕು. ದೇಹವಲ್ಲ ತೇಜೋಬಂಧಗಳೇ. ಪ್ರತಿಯೊಂದು ದೇಹವು ತೇಜೋಬಂಧವೇ. ತೇಜಸ್ಸು, ನೀರು, ಭೂಮಿ ಇದರಿಂದ ಆಗಿರೋದು ಶರೀರ. ಅದರ ಒಂದು ಮಾತ್ರ ತುಣುಕು, ಒಂದು ಅಂಶ. ಯಾವುದೋ ಎಲ್ಲರ ಶರೀರವು ಪ್ರಪಂಚದಲ್ಲಿ ಎಷ್ಟು ಕೋಟಿ ಶರೀರ ಇದೆಯೋ ಎಲ್ಲಾ ಕೋಟಿ ಶರೀರವು ತೇಜೋಬನ್ನಗಳ ಮಾತ್ರೆಯೇ. ಅದರ ತುಣುಕು, ಅದರ ಒಂದು ಅಂಶ, ಏಕದೇಶ, ಒಂದು ಭಾಗ. ಅದರ ಸಂಸರ್ಗದಿಂದ ಅದಕ್ಕೊಂದು ವಿಶೇಷ ವಿಜ್ಞಾನ ಬಂದ್ಬಿಡುತ್ತೆ. ಆ ಸೇರ್ಕೊಂಡು ಕೊಟ್ಟೇನೆ ನಾನು ವಸುಲಕ್ಷ್ಮಿ, ನಾನು ಅನುಪಮ, ನಾನು ನಾನು ಸೋಮಶೇಖರ, ನಾನು ದ್ವಾರಕನಾಥು ಅಂತ, ನಾನು ಸುಮಂತ, ನಾನು ತೇಜು ಅಂತ ಹೇಳಿ ಆ ಭೂತ ಮಾತ್ರ ಸಂಸರ್ಗವಾದಕೊಳ್ಳೇನೆ ಆ ಚೈತನ್ಯಕ್ಕೆ ವಿಶೇಷ ವಿಜ್ಞಾನ ಬಂದ್ಬಿಡುತ್ತೆ. ವಿಶೇಷ ಹೆಸರು, ವಿಶೇಷ ರೂಪ, ವಿಶೇಷ ಆಕಾರ, ವಿಶೇಷ ಕ್ರಿಯೆ ಎಲ್ಲ ತೋರುತ್ತೆ. ಲಬ್ಧ ವಿಶೇಷ ವಿಜ್ಞಾನ ಸತಿ. ವಿಶೇಷ ವಿಜ್ಞಾನವನ್ನು ಪಡೆದದ್ದಾಗಿ ಅದು ನಾಮರೂಪ ಅಂತ ನಾಮರೂಪಗಳನ್ನ ಬಿಡಿ ಮಾಡಿ ತಾನು ನಾಮರೂಪ ಉಳ್ಳದ್ದಾಯ್ತು. ತಾನು ನಾಮರೂಪವನ್ನು ಪಡ್ಕೊಂಡು ಎಲ್ಲಕ್ಕೂ ನಾಮರೂಪವನ್ನು ಇಟ್ಬಿಟ್ಟ. ತನಗೆ ನಾಮರೂಪ ಬಂತು. ಹಾಗಾಗಿ ಇದೇನೋ ಅದು ಬೀರು, ಇದೇನೋ ಇದು ಕುರ್ಚಿ, ಇದು ಪುಸ್ತಕ, ಇದು ಪೆನ್ನು ಅಂತ ಪ್ರತಿಯೊಂದಕ್ಕೂ ನಾಮರೂಪ ಫಾರಮು ನೇಮು ಕೊಟ್ಕೊಂಡು ಹೋಗ್ತಾರೆ. ತಾನು ನಾಮರೂಪ ಹಾಕೊಂಡ, ತಾನು ನಾಮರೂಪನ ಅಂಗಿ ಹಾಕೊಂಡ್ಬಿಡ್ಲೇನೆ ಎಲ್ಲಕ್ಕೂ ನಾಮರೂಪವನ್ನು ಕೊಟ್ಟ. ಯೋ ದೇವಾನ ನಾಮಧ ಏಕ ಏವ. ಒಬ್ಬರೇ ಇದ್ದವನು ದೇವ ಎಲ್ಲಕ್ಕೂ ಹೆಸರು ಇಟ್ಟ. ಇವನೇ ಇಟ್ಟವನು ಹೊಕ್ಕಿದ ಅಲ್ಲ. ಇಬ್ಬರು ನೋಡ್ತಾನೆ, ಕಕ್ಕ ನೋಡ್ತಾ ಇದ್ರು, ಅವನೇ ನೋಡ್ತಾ ಇರೋದು ಯಾರ? ಪರಮಾತ್ಮನೇ ಕೂತಿರೋ. ಇನ್ನೊಬ್ಬ ಕೂತಿಲ್ಲ, ಬೇರೆ ಕೂರ ಬರಲ್ಲ. ಎರಡು ಚೇತನ ಇಲ್ಲ, ಒಂದೇ ಈ ನೋಡ್ತಾ ಕಕ್ಕನಂಗ್ ನೋಡ್ತಾ ಇದೆ. ಜಗತ್ತನ್ನು ನೋಡ್ತಾ ಏನೋ ಮೇಲ್ಬಾರ್ದಿಂದ ಗೊತ್ತಿಲ್ಲ. ನಾನು ಪರಬ್ರಹ್ಮ ಸದಾಖ್ಯ ಪರ ದೇವತೆ ಅಂತ ಗೊತ್ತಿಲ್ಲ ಅದಕ್ಕೆ. ನಾನೇನೋ ಆಗ್ಬಿಟ್ಟಿದ್ದೀನಿ, ಏನೋ ಬಂದ್ಬಿಟ್ಟಿದ್ದೀನಿ, ನಂಗೆ ಯಾಕೋ ಇಷ್ಟು ಕಷ್ಟ, ತುಂಬಾ ನನಗೆ ಜೀವನದಲ್ಲಿ ತುಂಬಾ ತೊಂದರೆಗಳು, ತುಂಬಾ ಕಷ್ಟಪಡ್ತಾ ಇದ್ದೀನಿ ಅಂತ ಆ ಉಪಾಧಿ ಧರ್ಮವನ್ನು, ಆ ವಿಶೇಷವನ್ನೆಲ್ಲ ಹುಟ್ಟಾಕೊಂಡು ನನಗೆ ಅದಲ್ಲ ಅಂದ್ಕೊಂಡು ಒದ್ದಾಡ್ತಾ ಇದ್ದಾರೆ. ಯಾವಾಗ ಈ ಭೂತ ಮಾತ್ರ ಸಂಸರ್ಗ ಬಿಟ್ಕೊಂಡ್ಬಿಟ್ಟ ವಿವೇಕದಿಂದ, ಇದು ನಾನಲ್ಲ, ಇದು ನನ್ನದಲ್ಲ, ನನಗಿಲ್ಲ, ನಾನು ಕೇವಲನು ತಿಳ್ಕೊಂಡ ಸಮಕ್ಷರದಲ್ಲಿ ಆ ಕ್ಷರದಲ್ಲಿಯೇ ಮುಕ್ತನಾಗ್ಬಿಟ್ಟಿದ್ದಾನೆ. ತಿಳ್ಕೋದೆ ಹೋದ್ರೆ ಸಿಕ್ಕಾಕೊಂಬಿಟ್ಟ. ನಾನು ಪಂಜರದ ಪಕ್ಷಿ, ನನಗಾರು ಗತಿ ಕೇಳ ಬಯಸುವೆಯಾ ಅಂತ ಹಾಡ್ತಾರೆ. ನನಗಿನ್ನಾರು ಗತಿ ಇಲ್ಲ, ನಾನು ಪಂಜರ ಪಕ್ಷಿ, ನನ್ನ ದೇಹ ಅನ್ನುವಂಥ ಪಂಜರದೊಳಗೆ ಪಕ್ಷಿಯಾಗಿ ಬಂದು ಕೂತ್ಕೊಂಡ್ಬಿಟ್ಟಿದೀನಿ. ನನಗೆ ಯಾರು ಗತಿ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ನೋಡೋರಿಲ್ಲ, ಮಾಡೋರಿಲ್ಲ. ನನ್ನನ್ನು ಯಾರಪ್ಪ ಗಮನಿಸ್ತಾರೆ, ನನಗೆ ಯಾರಪ್ಪ ಊಟ ಕೊಡ್ತಾರೆ, ತಿಂದು ಕೊಡ್ತಾರೆ ಅಂತ ಎಲ್ಲರೂ ನೀನ್ ಮಾಡ್ತೀಯಾ ಅಂತ ಎಲ್ಲರೂ ಹೆಲ್ಪ್ ಕೇಳ್ತಾ ಹೋಗ್ತಾರೆ. ಯಾರ್ಯಾರು ಹೆಲ್ಪ್ ಮಾಡ್ತಾರೆ ಎಲ್ಲ. ಸ್ವಯಂ ಸ್ವತಂತ್ರ ಇವನು, ಜಗತ್ಕಾರಣದ ಬ್ರಹ್ಮ ಆಗಿದ್ದಾನೆ. ಆದ್ರೆ ತಾನು ಗೂಡೊಳಗೆ ಬಂದ್ಬಿಟ್ಟು ಗೂಡೊಳಗೆ ತಾನು ಸಿಕ್ಕಾಕೊಂಡು ನನ್ನನ್ನು ಗೂಡು ಸಿಕ್ಕಾಕೊಂಡು ಏನ್ ತಾನೇ ಆರಂಭ ಮಾಡ್ಕೊಂಡ್ಬಿಟ್ಟು ಬಂಧನವನ್ನು ತಾನೇ ಹಾಕೊಂಡು ಅಜ್ಞಾನದಿಂದ ಬಂಧನ ಹಾಕೊಂಡು ತಾನು ಬೇರೆಯವ್ರನ್ನು ಬಂಧನ ಒಳಪಡಿಸ್ತಾನೆ. ಅಲ್ಲಿ ಹೋಗ್ಬೇಡ, ಇದನ್ನ ಮಾಡ್ಬೇಡ ಅಂತ. ಆ ಮಗುವನ್ನು ಕಂಟ್ರೋಲ್ ಮಾಡೋದು, ಅಕ್ಕ ತಂಗಿಯನ್ನ ಅಂಟನ್ನು ಎಲ್ಲರನ್ನೂ ಬಂಧನಕ್ಕೆ ಸಿಕ್ಕಾಕಿಸ್ತಾನೆ. ತಾನು ಬಂಧನಕ್ಕೆ ಸಿಕ್ಕಾಕೊಂಡ ಬೇರೆಯವ್ರನ್ನು ಬಂಧನಕ್ಕೆ ಸಿಕ್ಕಾಕಿಸ್ತಾನೆ. ಇಂಥ ವಿವೇಕ ಮಾಡ್ತಾನೆ ಜೀವ. ಏನ್ ಮಾಡೋದು ಮಾಡೋದು.
ನಾಮರೂಪವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ವಿಸ್ಪಷ್ಟವಾಗಿ ಇದು ಇಂಥ ಹೆಸರು, ಇದು ಇಂಥ ರೂಪ, ಹಸು ಹೀಗಿದೆ, ಎಮ್ಮೆ ಆ ರೀತಿ ಇದೆ, ಒಂಟೆ ಹೀಗಿದೆ, ಆನೆ ಹೀಗಿದೆ, ಆನೆ ಎಲ್ಲಕ್ಕೂ ಬೇರೆ ಬೇರೆ ರೂಪ ಕೊಟ್ಟ, ಅದು ಹೆಸರು ಕೊಟ್ಟ. ಒಂಟೆ ಬೇರೆ, ಆನೆ ಬೇರೆ, ಹಸು ಬೇರೆ, ಎಮ್ಮೆ ಬೇರೆ, ಹುಲಿ ಬೇರೆ, ಸಿಂಹ ಬೇರೆ, ತೋಳ ಬೇರೆ, ಚಿರತೆ ಬೇರೆ, ಎಲ್ಲ ಎಲ್ಲಕ್ಕೂ ಗಿಡ ಬೇರೆ, ಮಾವಿನ ಮರ ಬೇರೆ, ತೆಂಗಿನ ಮರ ಬೇರೆ, ಸಂಪಿಗೆ ಮರ ಬೇರೆ, ಹಲಸಿನ ಮರ ಬೇರೆ, ಅದು ಬೇರೆ ಬೇರೆ. ಅವ್ರು ಹಲಸಿನ ಮರಪ್ಪ, ಈ ಮಾವಿನ ಮರ ಅಲ್ಲಪ್ಪ ಆಡ್ದ. ಹೌದು, ಎಲ್ಲಕ್ಕೂ ನಾಮಕರಣ ಮಾಡ್ದ. ಮಾಡ್ಬಿಟ್ಟು ಬಹಳ ಬುದ್ಧಿವಂತ ಬೇರೆ ಅಂದ್ಕೊಂಡ. ನೋಡು ಎಲ್ಲರ ಹೆಸರು ಗೊತ್ತು ನಂಗೆ, ನಾ ಎಲ್ಲವನ್ನು ಬಿಡ್ಬಿಡಿ ಮಾಡಿ, ನಾ ಬಹಳ ಬುದ್ಧಿವಂತ. ತೆಗ್ಮುಂಡೆ ಅದು ಗೊತ್ತಿಲ್ಲ, ಅದು ದೇಹ ನಾನು ಅನ್ಕೊಂಡು ಅವಿವೇಕದಿಂದ ನಾಮರೂಪ ಹೊತ್ಕೊಂಡು ಎಲ್ಲ ಬಿಡ್ಬಿಡಿ ಮಾಡಿದೆ, ಬುದ್ಧಿವಂತ ಅನ್ಕೊಳ್ತಾ ಇದ್ದಲ್ಲ, ಅವಿವೇಕವನ್ನೇ ಬುದ್ಧಿವಂತ ಅನ್ಕೊಂಡು ಹೆಮ್ಮೆ ಪಟ್ಕೊಂಡು ದುಃಖ ಒದಾಡ್ತಾ ಇದ್ದಾನೆ. ಮಾಡಿದ್ರೆ ಇವ್ರಿಗೆ ಸತ್ಯ ಗೊತ್ತಾಗ್ತಾನೆ ಇಲ್ಲ. ಅಲ್ಲಿ ತಿಳ್ಕೊಬೇಕು, ಈ ಹೊಕ್ಕಿದೆಯಲ್ಲ, ಈ ಜೀವರೂಪದಿಂದ ಹೊಕ್ಕಿದೆಯಲ್ಲ, ಇನ್ ಯಾರು, ಯಾವಾಗ ಬಂದ, ಹೇಗ್ ಬಂದ, ಯಾಕ್ ಬಂದ, ಹೆಂಗ್ ಬಂದ ಅದ್ ನೋಡ್ಕೊಂಡ್ಬಿಟ್ಟು ಆವಾಗ ವಿಚಾರ ಮಾಡಿದ್ರೆ ಅರೇ ಇಲ್ಲೇ ಸತ್ಯ ಬಯಲಾಗ್ಬಿಡುತ್ತೆ. ಜೀವರೂಪ ತಿಳ್ಕೊಳ್ಕೊಳ್ಳೇನೆ ಸತ್ಯ ಬಯಲಾಗಿ ಪರಮಾರ್ಥ ಬರ್ತಾನೆ. ಕೃತಾರ್ಥ ಸಾಕು, 9 ಗಂಟೆ ಆಯ್ತು, ನಾಳೆ ಹೇಳ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಅಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿ ನಿರ್ದೇಯೋಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ಓಂ ಶಾಂತಿ ಶಾಂತಿ ಶಾಂತಿಃ.